Hello friends, welcome to the class Indian Polity. ಭಾರತೀಯ ಸಂವಿಧಾನ ಒಂದು ಸಿರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರ. ಆಲ್ರೆಡಿ ಸಂಗಟಿ ಸರ್ ಅಕಾಡೆಮಿ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ಇಂಡಿಯನ್ ಪಾಲಿಟಿಯನ್ನ ನಾನು 100 ಇಂದ 150 ಅವರ್ಸ್ ಟೈಮ್ಸ್ ತಗೋಬಹುದು. ಇಷ್ಟು ಟೈಮ್ ಅಲ್ಲಿ ಕಂಪ್ಲೀಟ್ ಇದನ್ನೆಲ್ಲ ಮುಗಿಸ್ಬಿಟ್ಟಿರ್ತೀನಿ. ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇಂದ ಹಿಡಿದು DC ಎಕ್ಸಾಮ್ ವರೆಗೂ ಕೂಡ ಹೆಲ್ಪ್ಫುಲ್ ಆಗ್ತಾ ಹೋಗ್ತದೆ. ಇನ್ ಬೇಸಿಕ್ ಇಂದ ಹಿಡಿದುಕೊಂಡು ಕಂಪ್ಲೀಟ್ ಆಗಿ ಕಾಂಪ್ರೆನ್ಸಿವ್ ಲೆವೆಲ್ ವರೆಗೂ ನಾವು ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ತರ ಹೇಳ್ತಾ ಹೋಗಿದ್ದೆ. ಇವತ್ತಿನ ಚಾಪ್ಟರ್ ಏನಿದೆ? ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ಸ್, ಸಂವಿಧಾನಿಕ ಬೆಳವಣಿಗೆಗಳು. ನಮ್ಮ ಸಂವಿಧಾನ ಈಗ ಸದ್ಯಕ್ಕೆ ಏನಿದೆಯಲ್ಲ, ಆ ಸಂವಿಧಾನ ಯಾವ ರೀತಿ ಬೆಳೆದು ಬಂತು. ಸ್ಟಾರ್ಟಿಂಗ್ ಕೆಲವೊಂದು ಕಾಯ್ದೆಗಳನ್ನು ನೋಡ್ತೀವಿ, ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಯಾವ ಕಾಯ್ದೆಗಳು? ಸಾಕಷ್ಟು ಕಾಯ್ದೆಗಳನ್ನ ಕೇಳ್ತಾ ಹೋಗಿದ್ದಾರೆ. ಯಾವ್ದು? ಸ್ಟಾರ್ಟಿಂಗ್ ಇಂದ ನಾವು ನೋಡ್ತಾ ಹೋದಾಗ 1773 ಕಾಯ್ದೆ, ರೆಗ್ಯುಲೇಟಿಂಗ್ ಆಕ್ಟ್ ಅಂತ ನೋಡ್ತೀವಿ. ಅವೆಲ್ಲ ಡೀಟೇಲ್ ಆಗಿ ನೋಡೋಣ. ಅಂದ್ರೆ ಇವು ಕೆಲವೊಂದು ಒಂದಿಷ್ಟು 8 ರಿಂದ 10 ಕಾಯ್ದೆಗಳಿದಾವೆ. ಇವೆಲ್ಲಾ ಕಾಯ್ದೆಗಳನ್ನ ನೋಡಿದಾಗ ಒಂದು ಕ್ವಶನ್ ಬರ್ತದೆ. ಆ ಕ್ವಶನ್ಗೋಸ್ಕರ ನಾವೆಲ್ಲ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಇಲ್ಲಿ ಏನ್ ಕೇಳ್ಬೋದು? ಆ ಕಾಯ್ದೆಯಲ್ಲಿರುವಂತ ವಿಶೇಷತೆಗಳು ಏನು ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ, ಅಥವಾ ಅವರೇ ವಿಶೇಷತೆಗಳನ್ನ ಕೊಡ್ತಾರೆ. ಇದು ಯಾವ ಕಾಯ್ದೆಯಲ್ಲಿ ಈ ತರ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಸೊ ಇವೆರಡೇ ಡಿಫ್ರೆಂಟ್ ಟೈಪ್ಸ್, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕ್ವಶನ್ಸ್ ಬಂದಿರ್ತದೆ, ರೈಟ್? ಅಥವಾ ಅವರೇ ಒಂದಿಷ್ಟು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿ ಮ್ಯಾಚ್ ಆಗಿದೆ ಆ ರೀತಿ ಕ್ವಶನ್ ಕೇಳ್ತಾರೆ. ಅದಕ್ಕೆ ಇದಕ್ಕೇನು ನಾವು ಯಾವ ರೀತಿ ಓದಬೇಕು? ಪ್ರತಿಯೊಂದು ಕಾಯ್ದೆನ ಇನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋದ್ರೆ ಯಾವ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು. ಆ ರೀತಿ ಆ ಲೆವೆಲ್ಗೆ ಬೆಳಿತಾ ಹೋಗೋಣ. ಓಕೆ, ಇಲ್ಲಿ ನಾನು ಕೆಲವೊಂದು ಬೇಸಿಕ್ ಕ್ವಶನ್ ಕೂಡ ಕೇಳಿದಾಗ ನೀವು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗಿ. ಇದು ಲೈವ್ ಕ್ಲಾಸ್ ತರ ನಿಮ್ಗೆ ಫೀಲ್ ಆಗ್ಬೇಕಂದ್ರೆ ನಾನು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗಿ ಲೈವ್ ಕ್ಲಾಸ್ ತರನೇ ಫೀಲ್ ಆಗ್ತಾ ಹೋಗುತ್ತೆ. ಇದನ್ನ ಪಾಸ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಕೂಡ ಮಾಡಬಹುದು, ಅಥವಾ ನಾನು ಕೇಳಿದಂತ ಕ್ವಶನ್ ನೀವು ಮನಸ್ಸಲ್ಲಿ ಅದು ಕೂಡ ಅನ್ಕೊಂತ ಹೋದ್ರೆ ಒಂದು ಎಂಗೇಜ್ಮೆಂಟ್ ಇರ್ತದೆ. ಓಕೆ, ಸೊ ಇದನ್ನ ಮುಂದುವರ್ಸೋಣ ಸ್ನೇಹಿತರೆ. ರೈಟ್, ಯಾವ ರೀತಿ ಕಾಯ್ದೆಗಳು ಇಲ್ಲಿ ನೋಡ್ತೀವಿ ನಾವು. ಇವೆರಡು ಬಗ್ಗೆ ಕೂಡ ಮಾತಾಡೋಣ ನಾವು. ಕಂಪನಿ ರೂಲ್ ಅಂದ್ರೆ ನಮ್ಮ ದೇಶ ಫಸ್ಟ್ ಆಡಳಿತ ನಡೆಸಬೇಕಾದ್ರೆ 1773 ಕಾಯ್ದೆಯಿಂದ ಹಿಡಿದು 1858 ಏನ್ ಕಾಯ್ದೆಗಳು ಇರ್ತಾವಲ್ಲ, ಇವನ್ನೆಲ್ಲ ಕಂಪನಿ ರೂಲ್ ಅಂತ ಕರಿತೀವಿ. ಕಂಪನಿ ಕಾಯ್ದೆಗಳು. ಕಂಪನಿ ಅಂದ್ರೆ ಯಾವ್ದು ಕಂಪನಿ? ನಮ್ಮ ಇನ್ಫೋಸಿಸ್, ವಿಪ್ರೋ ಕಂಪನಿ ಈ ತರದ್ದ? ಇಲ್ಲ, ಅದು ಯಾವ ಕಂಪನಿ? ಈಸ್ಟ್ ಇಂಡಿಯಾ ಕಂಪನಿ. ವೆರಿ ಸಿಂಪಲ್, ಆ ಕಂಪನಿ ಹೆಸರು ಕೂಡ ಕೇಳ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ. ಒಂದು ಕೇಂದ್ರ ಸರ್ಕಾರದ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು, ಇದು ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಸರ್ಕಾರದ ಕಂಪನಿಯ ಅಥವಾ ಖಾಸಗಿ ಕಂಪನಿಯ? ಇದು ಪಬ್ಲಿಕ್ ಅಥವಾ ಪ್ರೈವೇಟ್ ಕಂಪನಿನ ಅಂತ ಕರೀತಾರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರಾದ್ರೂ ಹೇಳ್ಬೋದಾ? ಪಾಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಸ್ನೇಹಿತರೆ. ಇದು ಗೌರ್ಮೆಂಟ್ ಕಂಪನಿನ ಅಥವಾ ಪ್ರೈವೇಟ್ ಕಂಪನಿನ? ಪಬ್ಲಿಕ್ ಸರ್ಕಾರದ ಕಂಪನಿನ ಅಥವಾ ಖಾಸಗಿ ಕಂಪನಿನ? ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಇದು ಖಾಸಗಿ ಕಂಪನಿ. ಇದಕ್ಕೆ 24 ಡೈರೆಕ್ಟರ್ಗಳು ಇರ್ತಾರೆ. ಇವ್ರು ಯಾರು ಡೈರೆಕ್ಟರ್ಗಳು ಅಂದ್ರೆ ಈ ಕಂಪನಿಗೆ ದುಡ್ಡನ್ನ ಹಾಕಿರ್ತಾರಲ್ಲ, ಹೂಡಿಕೆಯನ್ನ ಮಾಡಿರ್ತಾರಲ್ಲ, ಅವ್ರನ್ನ ನಾವು ಡೈರೆಕ್ಟರ್ ಅಂತ ಕರಿತೀವಿ. ಮುಂದೆ ಬರ್ತದೆ ಅದು ಹೇಗೆ ಚೇಂಜ್ ಆಗುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ ಅಂದ್ರೇನು, ಓಕೆ, ಕೋರ್ಟ್ ಆಫ್ ಡೈರೆಕ್ಟರ್ ಅಂದ್ರೇನು, ಇವೆಲ್ಲ ಡಿಫ್ರೆನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ 24 ಜನ ಸೇರಿ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಾರೆ. ಇದೊಂದು ಖಾಸಗಿ ಕಂಪನಿಯ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ 1773 ರಿಂದ 1858 ಕಂಪನಿನೇ ಆಡಳಿತ ನಡೆಸುತ್ತದೆ. ನಿಮಗೆಲ್ಲ ಗೊತ್ತಿರೋವರೆಗೆ 1857ರಲ್ಲಿ ಒಂದು ಸಿಪಾಯಿ ದಂಗೆ ಏನ್ ನಡೀತದಲ್ಲ, ಆ ಟೈಮ್ ಅಲ್ಲಿ ಅವಾಗಿಂದ ನಂತರದಲ್ಲಿ 1858 ರಿಂದ 47ರವರೆಗೂ ನಾವು ಸ್ವತಂತ್ರ ಸಿಗುವವರೆಗೂ ಕೂಡ ಕ್ರೌನ್ ರೂಲ್ ಅಂದ್ರೆ ರಾಣಿಯ ಆಡಳಿತ. ಕ್ರೌನ್ ಅಂದ್ರೆ ಏನಿಲ್ಲಿ? ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಇದರಲ್ಲಿ. ಅಂದ್ರೆ ಇದು ಕ್ರೌನ್ ಅನ್ನುವಂಥದ್ದು ವಂಶ ಪಾರಂಪರಿಕವಾಗಿ ಬೆಳೆದು ಬಂದಿರುವಂತದ್ದು. ನಮ್ಮಲ್ಲಿ ಆ ತರದ್ದು ಏನಾದ್ರೂ ಇದೆಯಾ? ರಾಣಿ ಆಡಳಿತ ಅಥವಾ ರಾಜರ ಆಡಳಿತ ಭಾರತ ದೇಶದಲ್ಲಿ ಇಲ್ಲ. ಮತ್ತೇನಿದೆ ನಮ್ಮಲ್ಲಿ? ನಮ್ಗೆ ಏನಂತ ಕರಿತೀವಿ ಅಂದ್ರೆ ಡೆಮೊಕ್ರೆಟಿಕ್ ಅಂತ ಕರಿತೀವಿ. ಡೆಮೊಕ್ರೆಟಿಕ್ ಅನ್ನೋದು ಇದೆ, ಬಟ್ ಇದಕ್ಕೆ ಎಕ್ಸಾಕ್ಟ್ ಆಗಿ ಅಪೋಸಿಟ್ ವರ್ಡ್ ಅಂದ್ರೆ ರಿಪಬ್ಲಿಕ್ ಅನ್ನುವಂಥದ್ದು. ಏನಿದು? ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ. ಗಣರಾಜ್ಯ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಯಾವತ್ತು ಮಾಡ್ತೀವಿ? ಯಾರಾದ್ರೂ ಹೇಳ್ಬೋದಾ? ತುಂಬಾ ಸಿಂಪಲ್ ಆನ್ಸರ್. ಗಣರಾಜ್ಯವನ್ನ ನಾವು 26 ಜನವರಿ 1950 ಇಂದ ಸ್ಟಾರ್ಟ್ ಆಗಿದೆ. ಗಣರಾಜ್ಯ ಅಂದ್ರೆ ಏನು ಅಂತ ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. ನಾವು ಆಚರಣೆನೇನೋ ಮಾಡ್ತೀವಿ, 26 ಜನವರಿ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಚಿಕ್ಕ ಮಕ್ಕಳಿಂದ ನಾವು ಸ್ಪೀಚ್ಗಳು ಕೂಡ ಕೊಡುವಂತ ಬಂದಿದ್ವಿ. ಬಟ್ ಗಣರಾಜ್ಯ ಅಂದ್ರೆ ಏನು ಅಂದ್ರೆ 2 ಪಾಯಿಂಟ್ ಅನ್ನು ನೆನ್ಪಿಡ್ಬೇಕು. ಇಲ್ಲಿ ಎಕ್ಸಾಮ್ ಅಲ್ಲಿ 2 ಪಾಯಿಂಟ್ ಅನ್ನ ಕೇಳಿದ್ದಾರೆ. ಅಂದ್ರೆ ಗಣರಾಜ್ಯ ಅಂತ ಅನ್ನುವಂಥದ್ದು ಆ ದೇಶಕ್ಕೆ ಒಬ್ರು ಮುಖ್ಯಸ್ಥರು ಇರುವಂತದ್ದು ಏನಿದೆಯಲ್ಲ, ಅದಕ್ಕೆ ಹೆಡ್ ಆಫ್ ದ ಸ್ಟೇಟ್. ಅವರು ಎಲೆಕ್ಷನ್ ಮೂಲಕ ಚುನಾಯಿತರು ಇರ್ತಾರೆ. ನಮ್ಮಲ್ಲಿ ಹೆಡ್ ಆಫ್ ದ ಸ್ಟೇಟ್ ಯಾರು? ನಮ್ಮ ದೇಶದ ಮುಖ್ಯಸ್ಥರಂದ್ರೆ ಯಾರು ಹೇಳ್ಬೋದಾ? ಯಾರಾದ್ರೂ? ಪ್ರಧಾನಮಂತ್ರಿ ಇರ್ತಾರ ಅಥವಾ ರಾಷ್ಟ್ರಪತಿ ಇರ್ತಾರ? ಯಾವಾಗ್ಲೂ ನಮ್ಮ ದೇಶದ ಮುಖ್ಯಸ್ಥರು ಯಾರು ಅಂತಂದಾಗ ಅಂದ್ರೆ ದೇಶ ಮುಖ್ಯಸ್ಥ ರಾಷ್ಟ್ರಪತಿ ಹೆಸರಲ್ಲೇ ನಡೀತದೆ. ರಾಷ್ಟ್ರಪತಿ ಅಂತಾನೆ ಹೇಳ್ಬೇಕು. ನಮ್ಮ ದೇಶದ ಹೆಡ್ ಆಫ್ ದಿ ಸ್ಟೇಟ್ ಯಾರು ಅಂತಂದಾಗ ರಾಷ್ಟ್ರಪತಿ, ಪ್ರೆಸಿಡೆಂಟ್.
ಅವರು ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಅದನ್ನೇ ನಾವು ರಿಪಬ್ಲಿಕ್ ಅನ್ನು ಕರೆಯೋದು. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇವೆರಡು ಪಾಯಿಂಟ್ ಅನ್ನು ನೆನ್ಪಿಡಿ, ತುಂಬಾ ಸಲ ರಿಪೀಟ್ ಆಗಿದೆ ಇದು. ರಿಪಬ್ಲಿಕ್ ಅಂದ್ರೆ ಏನು? ಒಬ್ಬ ದೇಶದ ಮುಖ್ಯಸ್ಥರಾದಂತ ರಾಷ್ಟ್ರಪತಿಯವರು ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ, ಅಥವಾ ಅದನ್ನೊಂದಾದ್ರೂ ಕೇಳ್ತಾರೆ. ಇಲ್ಲಾಂದ್ರೆ ಇದ್ರ ಇನ್ನೊಂದು ಡಿಫ್ರೆಂಟ್ ಆಗಿ ಹೇಳ್ಬೋದು. ಏನದು ಅಂದ್ರೆ, ನಮ್ಮ ದೇಶದ ಮುಖ್ಯಸ್ಥರು ವಂಶ ಪಾರಂಪರಿಕವಾಗಿ ಬಂದಿಲ್ಲ. ವಂಶ ಪಾರಂಪರಿಕವಾಗಿ ಬಂದಿಲ್ಲ ಹಂಗಂದ್ರೇನು? ವಂಶ ಪಾರಂಪರಿಕ ಅಂದ್ರೇನು ಅಂದ್ರೆ, ಈಗ ಯಾರೋ ಒಬ್ರು ವಂಶಸ್ಥರಿರ್ತಾರೆ, ರಾಷ್ಟ್ರಪತಿ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಆ ತರದ್ ಏನಾದ್ರು ನಮ್ಮ ದೇಶದಲ್ಲಿ ನಡೀತದ? ಅಂದ್ರೆ ರಾಷ್ಟ್ರಪತಿ ಚುನಾವಣೆ, ರಾಷ್ಟ್ರಪತಿ ಅನ್ನುವಂತ ಹುದ್ದೆಯನ್ನ ಒಬ್ರು ಯಾರಾದ್ರೂ ಒಂದು ಹುದ್ದೆ ತಗೊಂಡು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಅಷ್ಟೇ ಬರುವಂತದ್ದಿದೆ, ನಮ್ಮ ದೇಶದಲ್ಲಿ ಇಲ್ಲ. ಅದಕ್ಕೆ ಅದನ್ನ ರಿಪಬ್ಲಿಕ್ ಅಂತೀವಿ. ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ರಿಪಬ್ಲಿಕ್ ಏನಂದ್ರೆ ಎರಡು ಪಾಯಿಂಟ್ ನೆನ್ಪಿಡ್ಬೇಕು. ನಮ್ಮ ದೇಶದ ಮುಖ್ಯಸ್ಥರು ಚುನಾಯಿತರಾಗಿರ್ತಾರೆ, ಅದೊಂದು ಪಾಯಿಂಟ್. ನಂತರದಲ್ಲಿ ಇದು ವಂಶ ಪಾರಂಪರಿಕವಾಗಿ ಅಲ್ಲ. ಎರಡರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಕೇಳಿರ್ತಾರೆ. ಸೊ ನಾವು ರಿಪಬ್ಲಿಕ್ ಅಂತೀವಿ. ಬಟ್ ರಾಣಿ ಆಡಳಿತ ಅಂದ್ರೆ ಬ್ರಿಟನ್ ಅಲ್ಲಿ ಇನ್ನೂ ಕೂಡ ನಡೀತಾ ಇದೆ. ಅಲ್ಲಿ ವಂಶ ಪಾರಂಪರಿಕವಾಗಿ ನಮ್ಮ ಏನ್ ರಾಷ್ಟ್ರಪತಿ ಇರ್ತಾರಲ್ಲ, ನಮ್ಮ ರಾಷ್ಟ್ರಪತಿ ಭಾರತದ ದೇಶದ ರಾಷ್ಟ್ರಪತಿಯನ್ನ ಆ ದೇಶದ ರಾಣಿಗೆ ಆಡಳಿತಕ್ಕೆ ಹೋಲಿಸಬಹುದು. ಅಲ್ಲಿ ಕ್ರೌನ್ ಅಂದ್ರೆ ಅದೇ ಆಡಳಿತ, ಕಿಂಗ್ಡಮ್ ಅನ್ನುವಂಥದ್ದು. ಅವ್ರದ್ದು ಯಾವಾಗ 1858ರಿಂದ 47ರವರೆಗೂ ಇದು ಆಡಳಿತ ನಡೀತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಏನ್ ನೆನ್ಪಿಡ್ಬೇಕು? ಕಾಯ್ದೆಗಳು ತುಂಬಾ ಆಗ್ತಾವ. ಯಾವ್ಯಾವ ಕಾಯ್ದೆಗಳು ಆಗ್ತಾವ ಹಾಗಾದ್ರೆ ಇಲ್ಲಿ ನೋಡಿ. 1773ರಲ್ಲಿ ಫಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಇರ್ತದೆ. ರೆಗ್ಯುಲೇಟಿಂಗ್ ಅಂದ್ರೆ ಏನು, ಡಿಫರೆನ್ಸ್ ಅಂತ ನೋಡ್ತಾ ಹೋಗೋಣ ಅದನ್ನ. 1773 ಮತ್ತೆ ಪ್ರತಿಯೊಂದಕ್ಕೂ 20 ವರ್ಷ ಗ್ಯಾಪ್ ಇರ್ತದೆ. 20 ವರ್ಷ ಚೇಂಜಸ್ ಆಗುತ್ತೆ. 1773 ಆದ್ಮೇಲೆ 20 ವರ್ಷ ಆದ್ರೆ ಏನ್ ಬರ್ಬೋದು? 1793ರ ಕಾಯ್ದೆ. ಅದಾದ್ಮೇಲೆ ಮತ್ತೆ 20 ವರ್ಷ. ಈ ರೀತಿ ನೋಡ್ತಾ ಹೋದ್ರೆ ನೆನ್ಪಿಡಕ್ಕೆ ಈಸಿ ಆಗುತ್ತೆ. ಸೇಮ್ ಅದೇ ತರ ಕಾಯ್ದೆಯಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಪ್ರತಿ 20 ವರ್ಷಕ್ಕೆ ಒಂದ್ಸಲ ಕಾಯ್ದೆ ಮಾಡಿದ ತಕ್ಷಣ ಅದು 20 ವರ್ಷ ನಡೀತದೆ ಅನ್ನಂಗೆ. ಓಕೆ, 1793 ಆಯ್ತು. 1813 ಮತ್ತೆ 20 ವರ್ಷ. ಈ ರೀತಿ 1833 ಮತ್ತೆ 20 ವರ್ಷ ಏನಾಗತ್ತೆ? 1853. ಇದಾದ ನಂತರ ಮತ್ತೆ 20 ವರ್ಷ ಇರ್ತದ? ಇಲ್ಲ, ಇಲ್ಲಿ 20 ವರ್ಷ ಬರೋದಿಲ್ಲ. ಅಂದ್ರೆ ನಮ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಏನಂತ ಕೇಳಿದಾರೆ, ಲಾಸ್ಟ್ ಚಾರ್ಟರ್ ಆಕ್ಟ್ ಯಾವುದು ಅಂದ್ರೆ ಇದೇ ಲಾಸ್ಟ್ ಚಾರ್ಟರ್ ಆಕ್ಟ್. ಯಾಕಂದ್ರೆ ಈ ಕಾಯ್ದೆಯಲ್ಲಿ ಯಾವುದೇ ರೀತಿ ಮತ್ತೆ ಮುಂದಿನ 20 ವರ್ಷಗಳವರೆಗೆ ಇದು ನಡೀತದಂತ ಎಲ್ಲೂ ಹೇಳೇ ಇಲ್ಲ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ಲಾಸ್ಟ್ ಚಾರ್ಟರ್ ಆಕ್ಟ್ ಅನ್ನೋದು 1853. ಅಥವಾ ಇನ್ನೊಂದು ಟೈಪ್ ಕೇಳ್ತಾರೆ, 1833 ಅನ್ನೋದು ಲಾಸ್ಟ್ ಚಾರ್ಟರ್ ಆಕ್ಟ್ ಅಂತ ಕೊಟ್ರೆ ಅದು ಹೇಳಿಕೆ ಸರಿನಾ? ಇಲ್ಲ, ಅದು ರಾಂಗ್ ಸ್ಟೇಟ್ಮೆಂಟ್. ಈ ರೀತಿ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ. ತುಂಬಾ ಸಿಂಪಲ್ ಇರ್ತದೆ. ಸುಮ್ನೆ ನಾವು ಕ್ವಶನ್ ಇಲ್ಲಿಂದ ಹೆಂಗೋ ಕೇಳ್ತಾರೆ ಅನ್ಕೊಳ್ಳೋದು ಬೇಡ. ಎಲ್ಲ ನೀಟಾಗಿ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಿಡಿದು DC ಎಕ್ಸಾಮ್, ಡೆಪ್ಯೂಟಿ ಕಮಿಷನರ್, ಡಿಸ್ಟ್ರಿಕ್ಟ್ ಕಲೆಕ್ಟರ್, IAS ಎಕ್ಸಾಮ್ ವರೆಗೂ ಕೂಡ ನಾವು ರೆಡಿ ಆಗ್ತಾ ಹೋಗೋದು. ಇದೊಂದು ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಕೇಳಿ 100 to 150 ಅವರ್ಸ್ ಅಲ್ಲಿ ನಿಮ್ಗೆ ಏನೂ ಗೊತ್ತಿಲ್ಲದೆ ಇದ್ರು ಪಾಲಿಟಿ ಬಗ್ಗೆ ಸಂಪೂರ್ಣವಾಗಿ ನೀವು ಅದರಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಆ ಲೆವೆಲ್ಗೆ ಮಾಡಿಕೊಡ್ತೇನೆ ನಾನು. ಓಕೆ, ಪ್ರೊವೈಡೆಡ್ ಇದು ತುಂಬಾ ಜನ ನೀವು ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ತಾ ಹೋಗಿ. ಸಾಕಷ್ಟು ಜನ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕ್ಲಾಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನೀವು ಜಾಸ್ತಿ ಕಮೆಂಟ್ ಗಳನ್ನ ಹಾಕ್ತಾ ಹೋಗಿದ್ರೆ ನಮಗೂ ಕೂಡ ಮೋಟಿವೇಶನ್ ಇರ್ತದೆ. ನಾ ಕ್ಲಾಸ್ ಇರ್ತೀನಿ, ಪ್ರತಿಯೊಂದು ಕ್ಲಾಸ್ ಅಲ್ಲಿ ಇದನ್ನ ಹೇಳ್ತಾ ಇರ್ತೀನಿ. ಓಕೆ, ರೈಟ್. ಇದು ಭಾರತದ ಆಡಳಿತ ಹೇಗೆ ನಡೀತಾ ಇತ್ತು. ಮೊದಲು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ 1858 ವರೆಗೂ ಒಂದಾಗುತ್ತೆ. ಮತ್ತೊಂದು 1858ರಿಂದ 47. ಇದನ್ನೇ ನಾವು ಸ್ಟಡಿ ಮಾಡಬೇಕಾಗತ್ತೆ. 1853 ಆದ್ಮೇಲೆ ಮತ್ತೇನಾಗುತ್ತೆ? 1853 ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಇಲ್ಲಿ ನೆಕ್ಸ್ಟ್ ಚೇಂಜಸ್. 1858 ಕಾಯ್ದೆ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಮಾಡ್ತಾರೆ. ಆಮೇಲೆ ಕೌನ್ಸಿಲ್ ಆಕ್ಟ್ಗಳು ಅಂತ ಸ್ಟಾರ್ಟ್ ಆಗ್ಬಿಡ್ತದು. ಅದಾದ್ಮೇಲೆ ಕೌನ್ಸಿಲ್ ಆಕ್ಟ್ಗಳು 1800 ಕೌನ್ಸಿಲ್ ಆಕ್ಟ್ಗಳು ಯಾವ ಆಗ್ತಾವು? 1861, 1892, 1909 ಇವೆಲ್ಲವೂ ಕೌನ್ಸಿಲ್ ಆಕ್ಟ್ ಗಳಂತಾನೆ ಕನ್ಸಿಡರ್ ಆಗ್ತದೆ. ಯಾಕೆ ಕೌನ್ಸಿಲ್ ಆಕ್ಟ್ ಅಂತ ಮುಂದೆ ನೋಡೋಣ ನಾವು. ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಪದೇ ಪದೇ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರೋದು ಅಂತಂದ್ರೆ ಇಲ್ಲಿದೆ ನೋಡಿ. 1919ರ ಬಗ್ಗೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ. ಆಮೇಲೆ 1935ರ ಕಾಯ್ದೆ ಬಗ್ಗೆ ಕೂಡ ಪದೇ ಪದೇ ರಿಪೀಟ್ ಆಗಿದೆ. ಇವೆರಡೂ ಕಾಯ್ದೆಗಳು ಸಾಕಷ್ಟು ಬಾರಿ ರಿಪೀಟ್ ಆಗಿರೋ. ಅದರ ಜೊತೆಗೆ ಈ 1909 ಕಾಯ್ದೆ, ಈ ಮೂರು ಏನಿದಾವಲ್ಲ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಅದ್ರ ಜೊತೆ ನೀವು ಮತ್ತೊಂದು ಸೇರಿಸಬೇಕು, ಇಂಪಾರ್ಟೆಂಟ್ ಓದ್ಲೇಬೇಕು ಅಂದ್ರೆ 1773. ಓಕೆ, ಕೆಲವೊಂದ್ಸಲ APSC 1813 ಕೂಡ ಕೇಳಿದ್ದಾರೆ. ಓಕೆ, ಕೆಲವೊಂದು ಟೈಮ್ 1833 ಕೂಡ ಬಂದಿದೆ. ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೆನ್ಪಿಡ್ಲೇಬೇಕಪ್ಪ. ನಿಮ್ಗೆ ಟೈಮ್ ಇಲ್ಲ, ನಾ ಜಸ್ಟ್ 2-3 ಕಾಯ್ದೆ ಅಷ್ಟೇ ನೋಡ್ಕೊಂತಾರೆ ಅಂದ್ರೆ ನೀವು ಕಂಪಲ್ಸರಿ ಆಗಿ 1935ರ ಕಾಯ್ದೆ ಫಸ್ಟ್ ನೋಡ್ಕೋಬೇಕು. ಪಕ್ಕಾ ಕ್ವಶನ್ ಅದು. ಕೆಲವೊಂದ್ಸಲ KS ಅಲ್ಲಿ 50 ಮಾರ್ಕ್ಸ್ಗೆ ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಮೊದಲು ಆಪ್ಷನ್ ಪೇಪರ್ ಇತ್ತು. ಅಲ್ಲಿ 50 ಮಾರ್ಕ್ಸ್ಗೆಲ್ಲ ಕೇಳಿದ್ದಾರೆ ಬರೀ ಇದೊಂದು ಕ್ವಶನ್ಗೆ ಆಪ್ಷನಲ್ ಪೇಪರ್ ಇದ್ದಾಗ. ಓಕೆ, ಅದಾದ್ಮೇಲೆ 1919ರ ಕಾಯ್ದೆ ಬಗ್ಗೆ 1813, 1909 ಇಷ್ಟು ಮಿನಿಮಮ್ ಕಾಯ್ದೆ ನಿಮ್ಗೆ ಗೊತ್ತಿರಲೇಬೇಕು.
ಓಕೆ, ಸೊ ಅದನ್ನ ನಾವು ಸ್ಪೀಡ್ ಆಗಿ ಫಾಸ್ಟ್ ಆಗಿ ನೋಡ್ತಾ ಹೋಗೋಣ. ರೈಟ್, ಇಲ್ಲಿ ಬೇಸಿಕ್ ಆಗಿ ಮೊನ್ನೆ ಎಕ್ಸಾಮ್ ಅಲ್ಲಿ ಕೂಡ KS ಅಲ್ಲಿ ಕೂಡ ರಿಪೀಟ್ ಆದಂತದ್ದು ಇದು. ನಮ್ಮ ದೇಶಕ್ಕೆ ಬ್ರಿಟಿಷರು ಯಾವಾಗ ಬರ್ತಾರೆ? ಇಲ್ಲಿ 1600 1600ನೇ ಇಸ್ವಿಗೆ ಡಿಸೆಂಬರ್ 31ಕ್ಕೆ ನೋಡಿ, ನ್ಯೂ ಇಯರ್ಕಿನ ಮುಂಚೆನೆ ಅವರು ಬಂದು ಹೋಗ್ತಾರೆ ಇಲ್ಲಿ. ಓಕೆ, ಅಲ್ಲಿ ಬರ್ತಾರೆ. ಹೇಗೆ ಬರ್ತಾರೆ, ಯಾವ ರೀತಿ ಬರ್ತಾರೆ, ಇಲ್ಲಿ ಪಾಯಿಂಟ್ ನೆನ್ಪಿಡ್ಬೇಕು. ಮೋನೋಪೊಲಿ ಅನ್ನುವಂಥದ್ದು, ಮೋನೋಪೊಲಿಯನ್ನ ಪಡ್ಕೊಂಡು ಬರ್ತಾರೆ. ಮೋನೋಪೊಲಿ ಅಂದ್ರೆ ಏನು ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಅಂತ ಏನು ಭಾರತಕ್ಕೆ ಬರ್ತಾ ಇದೆಯಲ್ಲ, ಇದು ಒಂದು ಕಂಪನಿ ಮಾತ್ರ ಭಾರತಕ್ಕೆ ಬರ್ತಾ ಇದೆ. ನಮ್ಮ ಭಾರತ ದೇಶ ಇದೆ, ಬ್ರಿಟನ್ ಅನ್ನೋದು ಇಲ್ಲಿದೆ, ಇವ್ರು ಬರ್ತಾ ಇದ್ದಾರೆ ಭಾರತಕ್ಕೆ. ಬರೀ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ, ಬೇರೆ ಯಾವ ಭಾರತ ಇಲ್ಲಿ UK ದಲ್ಲಿ ಇರುವಂತ ಯಾವ ಕಂಪನಿನೂ ಭಾರತಕ್ಕೆ ಬರಲ್ಲ. ಒಂದೇ ಒಂದು ಕಂಪನಿ ಬರುತ್ತೆ, ಯಾವ್ದದು? ಈಸ್ಟ್ ಇಂಡಿಯಾ ಕಂಪನಿ. ಅದನ್ನೇ ನಾವು ಮೋನೋಪೊಲಿ ಅಂತೀವಿ. ಮೋನೋಪೊಲಿ ಅಂದ್ರೆ ಒಂದೇ ಕಂಪನಿಯ ಕಂಪ್ಲೀಟ್ ಆಧಿಪತ್ಯ ಇರುವಂತದ್ದು, ಅದರದೇ ಆಧಿಪತ್ಯ, ಸಾರ್ವಭೌಮತ್ವ ಇರುವಂತದ್ದು, ಅದೇ ಒಂದೇ ಕಂಪನಿ, ಅದರದೇ ಮೆಜಾರಿಟಿ ಇರ್ತದೆ ಅಲ್ವಾ. ಆ ರೀತಿ ಅದನ್ನ ಏನ್ ಕೇಳ್ತಾರೆ ನಿಮ್ಗೆ, ಈಸ್ಟ್ ಇಂಡಿಯಾ ಕಂಪನಿ ಮೋನೋಪೊಲಿ ರೈಟ್ಸ್ ಅನ್ನ ತಗೊಂಡ್ಬರುತ್ತೆ. ಎಕ್ಸ್ಕ್ಲೂಸಿವ್ ರೈಟ್ಸ್ ಅಂದ್ರೆ ಅದು ಮಾತ್ರ, ಅದೊಂದೇ ಅವಕಾಶ ಕೊಡ್ತಾರೆ 1600 ಡಿಸೆಂಬರ್ 31 ಅಲ್ಲಿ. ಓಕೆ, ಅದು ಯಾವಾಗ ಮುಗಿತದೆ? ಅದು ಕೂಡ ಬೇಸಿಕ್ ಕ್ವಶನ್ ಕೇಳಾರೆ. ಮೋನೋಪೊಲಿ ಅನ್ನುವಂಥದ್ದು ಭಾರತ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೋನೋಪೊಲಿ ಯಾವಾಗ ಮುಗಿತಾ ಆಗುತ್ತದೆ? ಸಾರ್ವಭೌಮತ್ವ, ಮೋನೋಪೊಲಿ. ಓಕೆ, ಅದೊಂದೇ ಕಂಪನಿ ಆಡಳಿತ ಅನ್ನುವಂಥದ್ದು, ಅದೊಂದೇನೆ ಟ್ರೇಡ್ ಮಾಡೋದು, ವ್ಯಾಪಾರ ಮಾಡುವಂಥದ್ದು ಯಾವಾಗ ಮುಗಿತದೆ? 1813ರಲ್ಲಿ ಮುಗಿತದೆ. ಯಾಕೆ ಯಾಕೆ ಅನ್ನುವಂಥದ್ದು ಕಾಂಟಿನೆಂಟಲ್ ಸಿಸ್ಟಮ್ ಅಂತ ಕರಿತೀವಿ, ಅದನ್ನ ಹೇಳ್ತೇನೆ. ಅದ್ರ ಬಗ್ಗೆ ಸ್ವಲ್ಪ ಸ್ಟೋರಿ, ನೆಪೋಲಿಯನ್ ಬೋನಾಪಾರ್ಟಿ ವರ್ಲ್ಡ್ ಹಿಸ್ಟ್ರಿ ರಿಲೇಟೆಡ್ ಒಂದು ಸ್ಟೋರಿ ಇದೆ, ಅದನ್ನ ಮಾತಾಡೋಣ. ಅದು ಅವಾಗ ಮೋನೋಪೊಲಿ ಸ್ಟಾರ್ಟ್ ಬಂದಿದ್ದು 1600 ಇಸ್ವಿಯಲ್ಲಿ ಡಿಸೆಂಬರ್ 31ಕ್ಕೆ ಬರುತ್ತೆ. ಮೋನೋಪೊಲಿ ಎಂಡ್ ಆಗೋದು 1813ರಲ್ಲಿ. ಕಾಂಟಿನೆಂಟಲ್ ಸಿಸ್ಟಮ್, ಖಂಡಾಂತರ ಪದ್ಧತಿ ಅಂತೀವಿ. ನೆಪೋಲಿಯನ್ ಬೋನಾಪಾರ್ಟಿ ಆ ಪದ್ಧತಿಯಿಂದ ಇದು ಮುಕ್ತಾಯ ಆಗ್ತದೆ, ಅದು ಕಾರಣ ಆಗ್ತದೆ. ಅದು ಹೇಗೆ ಅನ್ನೋದು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಬೇಸಿಕ್ ಏನಿದು, ಈಸ್ಟ್ ಇಂಡಿಯಾ ಕಂಪನಿ ಮೋನೋಪೊಲಿ ರೈಟ್ಸ್ ಅನ್ನ ರಾಣಿಯಿಂದ ಪಡ್ಕೊಂಡು 1600 ಡಿಸೆಂಬರ್ 31ಕ್ಕೆ ಬರುತ್ತೆ. ಸಾಕಷ್ಟು ಬಾರಿ ಕ್ಲಾಸ್ ಅಲ್ಲಿ ರಿವಿಷನ್ ಆಗುತ್ತೆ, ಮತ್ತೆ ಲಾಸ್ಟ್ ಕೂಡ ಮತ್ತೆ ನಾವು ರಿವಿಷನ್ ಮಾಡ್ತೇವೆ. ಓಕೆ, ಯಾರಿಂದ ಪಡ್ಕೊಂಡ್ ಬರ್ತಾರೆ? ಕ್ವೀನ್ ಎಲಿಜಬೆತ್ I ಈ ರಾಣಿಯಿಂದ ಪಡ್ಕೊಂಡು ಬರ್ತಾರೆ. ಸೊ ಈಗ ರೀಸೆಂಟ್ ಆಗಿ ಡೆತ್ ಆದರಲ್ಲ, ಈಗ ರೀಸೆಂಟ್ ಆಗಿ ಡೆತ್ ಆದಂತ ಆ ರಾಣಿಯ ಯಾರವರು, ಎಷ್ಟನೇ ಅವ್ರದ್ದು ನಂಬರ್ ಕೊಡ್ತಾರೆ, 1 2 3 ಹಂಗತ್ತೆ ನಂಬರ್ ಇರ್ತಾರೆ, ಯಾರಿದ್ರು ಮತ್ತು ಎಲ್ಲಿಂದ ಎಲ್ಲಿವರೆಗೆ ಆಡಳಿತ ಮಾಡ್ತಾರೆ ಅವರು. ಕ್ವಶನ್ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಪಕ್ಕಾ ಕ್ವಶನ್ ಇದು. ಆ ರಾಣಿ ಎಲ್ಲಿಂದ ಎಲ್ಲಿವರೆಗೆ ಆಡಳಿತ, ಸುಮಾರು 15 ಪ್ರಧಾನಮಂತ್ರಿಗಳಿಗೆ ಅವರು ಪ್ರಮಾಣ ವಚನವನ್ನ ಬೋಧನೆ ಮಾಡಿದ್ದಾರೆ. ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಗೆ ಯಾರು ಪ್ರಮಾಣ ವಚನ ಕೊಡ್ತಾರೆ? ರಾಷ್ಟ್ರಪತಿ. ಸೇಮ್ ಆ UK ದಲ್ಲಿ ಕೂಡ, ಬ್ರಿಟನ್ ನಲ್ಲಿ ಕೂಡ ಆ ಪ್ರಧಾನಮಂತ್ರಿಗಳಿಗೆ ಅಲ್ಲಿನ ರಾಣಿನೇ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಓಕೆ, ಇಲ್ಲಿ ಆ ಟೈಮಲ್ಲಿ 1600 ಡಿಸೆಂಬರ್ 31 ಇದಾಯ್ತಾ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ ಯಾವುದು ಇಲ್ಲಿ ನೆನ್ಪಿಡೋಣ. 1764ರಲ್ಲಿ ಬಕ್ಸಾರ್ ಕದನ ನಡೀತದೆ. ಬಕ್ಸಾರ್ ಕದನ ಯಾವಾಗ ನಡೀತದೆ ಅಂತ ಕೂಡ ಎಕ್ಸಾಂಪಲ್ ಕೇಳ್ತಾರೆ, ಅದಕ್ಕೆ ನಮಗೆ ಪಾಲಿಟಿಗೂ ಕೂಡ ಸ್ವಲ್ಪ ರಿಲೇಟ್ ಆಗ್ತದೆ ಇದು. ಯಾಕೆ ಅಂದ್ರೆ 1764ರಲ್ಲಿ ಬಕ್ಸಾರ್ ಕದನ ಆಗ್ತದೆ. ಓಕೆ, ಆ ಬಕ್ಸಾರ್ ಕದನ ಮುಘಲ್ ಎಂಪರ್ ಆಗಿನ ಟೈಮಲ್ಲಿ, ಮುಘಲ್ ಅದು ಆಲ್ಮೋಸ್ಟ್ ಅವನತಿನ ಹೊಂದ್ತಾ ಇರ್ತದೆ. ಆ ಟೈಮಲ್ಲಿ ಶಾ ಆಲಂ ಅನ್ನೋನು ಯಾರು ಕೊಟ್ಟಿದ್ದಾರೆ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಶಾ ಆಲಂ ಅವರಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಏನ್ ಕೊಡ್ತಾನೆ? ದಿವಾಣಿ ಹಕ್ಕನ್ನ ಕೊಡ್ತಾನೆ. ಏನಿದು ದಿವಾಣಿ ರೈಟ್ಸ್ ಅಂದ್ರೇನು? ದಿವಾಣಿ ಅಂದ್ರೇನು? ಏನ್ ಹಿಂದಿ ಸಾಂಗ್ ಇದೆಯಲ್ಲ ಆ ತರ ದಿವಾಣಿನ, ಇದು ಯಾವುದು? ದಿವಾಣಿ ರೈಟ್ಸ್, ದಿವಾಣಿ ಹಕ್ಕನ್ನ ಕೊಡ್ತಾನಂದ್ರೆ ಎರಡಕ್ಕೆ ಅಧಿಕಾರ. ಒಂದು ರೆವಿನ್ಯೂಗೆ ಮತ್ತೆ ಇನ್ನೊಂದು ಸಿವಿಲ್ ಜಸ್ಟಿಸ್ಗೆ, ಎರಡೂ ರೀತಿಯ ಅಧಿಕಾರಗಳನ್ನು ಬಿಟ್ಕೊಡೋದು. ಹಂಗಂದ್ರೆ ಏನು? ರೆವಿನ್ಯೂ ಅಂದ್ರೆ ಏನು? ಇಲ್ಲಿ ಭಾರತದಲ್ಲಿ ತುಂಬಾ ಜನ ರೈತರು ತಮ್ಮ ಭೂಮಿಲಿ ಏನ್ ಬೆಳೀತಾ ಇದ್ರು ಅದರ ಒಂದು ಭಾಗವನ್ನ ಅಲ್ಲಿ ರಾಜರುಗಳಿಗೆ ಕೊಡ್ತಾ ಇದ್ರು ಮೊದಲು ಹಳೆ ಕಾಲದಲ್ಲಿ ಅಲ್ವಾ. ಅದನ್ನ ಹಕ್ಕನ್ನ, ಅದನ್ನೇ ರೆವಿನ್ಯೂ ಅಧಿಕಾರ ಅಂತ, ಕಂದಾಯ ಅಧಿಕಾರ ಅಂತ ಕರಿತೀವಿ. ಅದನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಟ್ಬಿಡ್ತಾನೆ. ಶಾ ಆಲಂನು ಯಾರು ಕೊಟ್ಟಿದ್ರು ಅಂತ ಕೇಳ್ತಾರೆ, ಶಾ ಆಲಂ ಬಿಟ್ಕೊಡ್ತಾನೆ. ಮುಘಲ್ ಎಂಪರರ್ ಅವನು ಏನು ಕೊಡ್ತಾನೆ? ದಿವಾಣಿ ರೈಟ್ಸ್ ಅನ್ನ. ದಿವಾಣಿ ರೈಟ್ಸ್ ಅಂದ್ರೆ ಏನು ಅಂದ್ರೆ 2 ಪಾಯಿಂಟ್ ಹೇಳ್ಬೇಕು. ಒಂದು ರೆವಿನ್ಯೂ ಪಾಯಿಂಟ್, ಕಂದಾಯ ಅಂದ್ರೆ ಕಂದಾಯ, ಈ ಭೂ ಕಂದಾಯವನ್ನ. ಅವಾಗ ಕಂದಾಯ ಅಂದ್ರೆ ಏನು? ಈಗಿನ ತರ ಇನ್ಕಮ್ ಟ್ಯಾಕ್ಸ್, GST, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆ ತರ ಇಲ್ಲ. ಈಗ ಒಂದು ಬೇಸಿಕ್ ಕ್ವಶನ್ ಕೇಳ್ತೀನಿ ಸ್ನೇಹಿತರೆ ನಿಮಗೆ, ವ್ಯಾಟ್ ಅನ್ನೋದು ಇವಾಗ್ಲೂ ಇದೆಯಾ ಇಲ್ವಾ? ವ್ಯಾಟ್ ಅನ್ನೋದು ಇವಾಗ ಇದೆಯಾ ಇಲ್ವಾ? ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ವ್ಯಾಟ್ ಅಂದ್ರೆ ಏನು? ಅದರ ಫುಲ್ ಫಾರ್ಮ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನೋದು ಇವಾಗ್ಲೂ ಇದೆಯಾ ಇಲ್ಲ? ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. KS IAS ಎಕ್ಸಾಮ್ ಅಲ್ಲಿ, PC PSI ಅಲ್ಲಿ ವ್ಯಾಟ್ ಅನ್ನುವಂಥದ್ದು ಈಗಲೂ ಕೂಡ ಇದೆ ಅಂತ ಕೊಟ್ರೆ ಅದು ಸರಿಯೋ ತಪ್ಪು ಅನ್ನೋದನ್ನ ಹೇಳ್ಬೇಕು. ಓಕೆ, ಇದೊಂದು ಹೋಮ್ವರ್ಕ್ ಮಾಡಿ. ಮತ್ತು ಈಗ ನಾವು ಲ್ಯಾಂಡ್ ರಿಲೇಟೆಡ್, ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಲ್ಲ ಅದಕ್ಕೆ ಒಂದಿಷ್ಟು ಇನ್ಕಮ್ ಬರ್ತದೆ. ಅಗ್ರಿಕಲ್ಚರ್ ಇನ್ಕಮ್ ಇದೆಯಲ್ಲ, ಅಗ್ರಿಕಲ್ಚರ್ ಆದಾಯ ಅನ್ನುವಂಥದ್ದು ಅದಕ್ಕೆ
ಯಾವ ಲಿಸ್ಟ್ ಅಲ್ಲಿ ಬರ್ತದೆ, ಯಾರು ಟ್ಯಾಕ್ಸ್ ಹಾಕ್ಬೋದು ಅಂದ್ರೆ ಅದು ಸ್ಟೇಟ್ ಲಿಸ್ಟ್ ಅಲ್ಲಿ ಬರ್ತದ, ರಾಜ್ಯ ಪಟ್ಟಿಯಲ್ಲಿ ಬರ್ತದ, ರಾಜ್ಯ ಪಟ್ಟಿಯಲ್ಲಿ ಬರುತ್ತಾ ಅಥವಾ ಅದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತಾ ಅನ್ನೋದನ್ನ ಹೇಳ್ಬೇಕು. ರಾಜ್ಯ ಪಟ್ಟಿಯಲ್ಲಿ ಬರುತ್ತಾ ಅಥವಾ ಕೇಂದ್ರ ಪಟ್ಟಿಯಲ್ಲಿ, ಇದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾ ಏನ್ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್, ಓಕೆ, ಕೃಷಿ ಆದಾಯ ಅನ್ನೋದು ಯಾವ ಪಟ್ಟಿಯಲ್ಲಿ, ಇವೆಲ್ಲ ಪಟ್ಟಿಗಳನ್ನ ಎಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ 7th ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ, 7ನೇ ಅನುಸೂಚಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಏನ ಕೊಡ್ತಾರೆ ನಮಗೆ, ಯೂನಿಯನ್ ಲಿಸ್ಟ್ ಇರ್ತದೆ, ಸ್ಟೇಟ್ ಲಿಸ್ಟ್ ಇರ್ತದೆ, ಕಂಕರೆಂಟ್ ಲಿಸ್ಟ್ ಇರ್ತದೆ, ಆ ತರ ನಂತರದಲ್ಲಿ ರೆಸಿಡ್ಯೂರಿ ಕೂಡ ಪವರ್ಸ್ ಇದೆ. ಅಲ್ಲಿ ನಮಗೆ ಇವು ಸ್ಟೇಟ್ ಅಲ್ಲಿ ಬರ್ತದ, ರಾಜ್ಯ ಪಟ್ಟಿಯಲ್ಲಿ ಬರ್ತದ, ಕೇಂದ್ರ ಪಟ್ಟಿಯಲ್ಲಿ ಬರ್ತದ ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ, ಎಲ್ಲಿ ಬರ್ತದ ಅನ್ನುವಂಥ ಪಾಯಿಂಟ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿವೆ. ಸೊ ಇಲ್ಲಿ ನಾವೇನ್ ನೆನ್ಪಿಡ್ತಾ ಇದ್ವಿ, ದಿವಾಣಿ ಹಕ್ಕನ್ನ ಕೊಡ್ತಾನೆ. ಯಾರು ಕೊಡ್ತಾರೆ? ಶಾ ಆಲಂ ಮುಘಲ್ ಎಂಪೈರ್. ಯಾರಿಗೆ? ಈಸ್ಟ್ ಇಂಡಿಯಾ ಕಂಪನಿಗೆ ಆ ಹಕ್ಕನ್ನ ಬಿಟ್ಕೊಡ್ತಾನೆ. ಯಾವಾಗ? 1766 ಬ್ಯಾಟಲ್ ಆಫ್ ಬಕ್ಸಾರ್ ಕದನ ಆದ ನಂತರ ಇಲ್ಲಿ ಅವರಿಗೆ ಬ್ರಿಟಿಷರಿಗೆ ಅಧಿಕಾರ ಸಿಗುತ್ತೆ. ಅದಾದ ನಂತರ ನೋಡಿ, ಬಕ್ಸಾರ್ ಕದನ 64ರಲ್ಲಿ ಆಗುತ್ತೆ, 1 ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ ಇವರು ದಿವಾಣಿ ಹಕ್ಕನ್ನ ಪಡ್ಕೊಂತಾರೆ. ಬ್ರಿಟಿಷರು ಬಹಳ ಚಾಲಾಕಿಗಳಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ನೀವು ಇಂಡಿಯನ್ ಹಿಸ್ಟ್ರಿ ಓದ್ತಾ ಇರ್ಬೇಕಾದ್ರೆ 1757ರಲ್ಲಿ ಏನ್ ನಡೀತದೆ, ಏನ್ ಇಂಪಾರ್ಟೆಂಟ್, ಅದು ಪ್ಲಾಸಿ ಕದನ ಅನ್ನೋದು ಇಂಪಾರ್ಟೆಂಟ್. ನೀವೆಲ್ಲ ಕೇಳಿರ್ತೀರಿ ಪ್ಲಾಸಿ ಕದನ, ಅದನ್ನ ಬ್ರಿಟಿಷರೇ ಮೇಲುಗೈಯನ್ನ ಸಾಧಿಸಿರ್ತಾರೆ. ಆದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಅವರು ಎಲ್ಲಾ ಒಂದು ಆಡಳಿತನ ಅವ್ರ ಕೈ ತೋಳಿಲ್ಲ. ತುಂಬಾ ಚಾಪ್ಟರ್ ಅವರು ಸಡನ್ ಆಗಿ ತಗೊಂಡ್ಬಿಟ್ರೆ ಇಂಡಿಯನ್ಸ್ ಎಲ್ಲ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರ ಅಂತೇಳಿ ಅವ್ರು ಸುಲಭವಾಗಿ ಕಾಯ್ದುಬಿಟ್ಟು ರಾಜರುಗಳನ್ನ ಅವ್ರವ್ರಿಗೆ ಜಗಳ ಹಚ್ಚಿ ಅವ್ರನ್ನ ರೂಲ್ ಮಾಡಕ್ ಹಚ್ಚಿ, ಆ ರಾಜರುಗಳು ದುಡ್ಡು ತಂದು ನನ್ ಕೊಡ್ಲಿ. ಈಗ ನಾನು ಬ್ರಿಟಿಷ್ ಸರ್ಕಾರ, ಈಗ ಅವರೆಲ್ಲ ರಾಜರುಗಳು ಇರ್ತಾರೆ, ಅವರೆಲ್ಲ ದುಡ್ಡು ಜನರಿಂದ ಕಲೆಕ್ಟ್ ಮಾಡ್ಕೊಂಡು ತಂದು ನನ್ಗೆ ಕೊಟ್ರೆ ತೊಂದ್ರೆ ಇಲ್ಲ. ಈಗ ನಾನೇ ಡೈರೆಕ್ಟ್ ಜನರಿಂದ ಅಂತ ಹೋದ್ರೆ ಅವರು ನನ್ನ ವಿರುದ್ಧ ತಿರುಗಿ ಬೀಳ್ಬಹುದು, ದಂಗೆ ಹೇಳ್ಬೋದು ಅಂತ ನೋಡಿ ಪ್ಲಾನ್ ನೋಡಿ. ಬ್ರಿಟಿಷರು ಅಷ್ಟು ಈಸಿಯಾಗಿ ಆಡಳಿತ ನಡೆಸಲಿಲ್ಲ. ಈ ತರ ಬರೀ ಪ್ಲಾನ್ ಮೇಲೆ ನಡೆಸಿಬಿಟ್ರು ಅವ್ರು ಆರಾಮಾಗಿ. ಸೊ 1757ರಲ್ಲಿ ಪ್ಲಾಸಿ ಕದನ ಅವರು ಮೇಲುಗೈ ಸಾಧಿಸಿದ್ರು ಕೂಡ 1764 ಬಕ್ಸಾರ್ ಕದನ ಅವರಿಗೆ ವೇಟ್ ಮಾಡಿ ನಂತರದಲ್ಲಿ ನೆಕ್ಸ್ಟ್ ಇಯರ್ ತಗೊಂತಾರೆ. ಓಕೆ, ಸೊ ಇದು ದಿವಾಣಿ ಹಕ್ಕನ ಬಗ್ಗೆ ತುಂಬಾ ಸಲ ಕಲಿದೆ. ಯಾವುದ್ರ ಮೇಲೆ? ಇಲ್ಲಿ ಬೆಂಗಾಲ್, ಒರಿಸ್ಸಾ, ಬಿಹಾರ್, ಇಡೀ ಭಾರತದ ಮೇಲೆ ದಿವಾಣಿ ಹಕ್ಕನ್ನ ತಗೊಂಡ್ರೆ ಇಲ್ಲ. ಬರೀ ಬೆಂಗಾಲ್ ಪ್ರಾಂತ್ಯ, ಒರಿಸ್ಸಾ ಪ್ರಾಂತ್ಯ ಮತ್ತು ಬಿಹಾರ್ ಪ್ರಾಂತ್ಯ ಇವುಗಳ ಮೇಲೆ ಅಷ್ಟೇ ಅವರು ದಿವಾಣಿ ಹಕ್ಕನ್ನ ತಗೊಂತಾರೆ. ದಿವಾಣಿ ಹಕ್ಕ ಅಂದ್ರೆ ಏನು? ಒಂದು ಕಂದಾಯ ವಸೂಲಿ ಮಾಡೋದು. ಸಿವಿಲ್ ಜಸ್ಟಿಸ್ ಅಂದ್ರೆ ಏನು? ಈಗ ಯಾವುದೇ ರೀತಿ ಲ್ಯಾಂಡ್ ರಿಲೇಟೆಡ್ ಏನಾದ್ರು ಗಲಾಟೆ ಆದಾಗ ಅದಕ್ಕೆ ಯಾವುದೇ ರೀತಿ ಪರಿಹಾರವನ್ನು ಕೊಡೋದು, ಅದಕ್ಕೆ ನ್ಯಾಯವನ್ನು ಒದಗಿಸೋದು, ಇವೆಲ್ಲ ಸಿವಿಲ್ ಜಸ್ಟಿಸ್. ಕ್ರಿಮಿನಲ್ ಅಂತಂದ್ರೆ ಕ್ರಿಮಿನಲ್ ಏನೋ ಮರ್ಡರ್ ಮಾಡಿದಾಗ ಕೋರ್ಟ್ಗಳು ಇದನ್ನ ತೀರ್ಪನ್ನ ಕೊಡ್ತಾರಲ್ಲ, ಅದಲ್ಲ. ಇದು ಕೇವಲ ಸಿವಿಲ್ ಜಸ್ಟಿಸ್ ಮಾತ್ರ ಇವ್ರಿಗೆ ಬರ್ತದೆ. ಅದಕ್ಕೆ ಮತ್ತೆ ಕೋರ್ಟ್ಗಳನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅನ್ನೋದು ನೋಡೋಣ. ಯಾರಾದ್ರೂ ಹೇಳ್ಬೋದಾ ಕೋರ್ಟ್ ಅನ್ನ ಯಾವಾಗ ಸ್ಥಾಪನೆ ಮಾಡ್ತಾರೆ? ಫಸ್ಟ್ ಸುಪ್ರೀಂ ಕೋರ್ಟ್ ಆಗಿದ್ದು ಯಾವಾಗ? ಅದು ಕ್ರಿಮಿನಲ್ ಜಸ್ಟಿಸ್ಗೋಸ್ಕರ. ಸಿವಿಲ್ ಜಸ್ಟಿಸ್ ಇಲ್ಲಿ ದಿವಾಣಿ ಅನ್ನೋದು ಕ್ರಿಮಿನಲ್ ಬರಲ್ಲ. ಇಲ್ಲಿ ರೆವಿನ್ಯೂ ಮತ್ತು ಸಿವಿಲ್ ಜಸ್ಟಿಸಸ್. ಸಿವಿಲ್ ಅಂದ್ರೆ ಏನು? ಈ ನಿಮ್ಮ ಭೂಮಿಗೋಸ್ಕರ ಹೋರಾಟ, ಹೊಡೆದಾಟ ಆ ತರ ಮಾಡ್ತಾರೆ, ಅದು ಸಿವಿಲ್ ಜಸ್ಟಿಸ್. ಅದನ್ನೇ ಅದ್ರ ಹೊಡೆದಾಟ ಮಾಡಿ ಒಬ್ರಿಗೊಬ್ರು ರಕ್ತ ಬರಂಗ್ ಹೊಡ್ಕೊಂಡು ಮತ್ತೊಬ್ರು ಮರ್ಡರ್ ಮಾಡಿದ್ರೆ ಅದು ಕ್ರಿಮಿನಲ್ ಜಸ್ಟಿಸ್ ಬರುತ್ತೆ. ಕ್ರಿಮಿನಲ್ ಜಸ್ಟಿಸ್ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಿಲ್ಲ, ಓನ್ಲಿ ಸಿವಿಲ್ ಜಸ್ಟಿಸ್ ಮಾತ್ರ. ಇಲ್ಲಿ ಸ್ವಲ್ಪ ನೋಡಿದ ತಕ್ಷಣ ಏನ್ ಅನ್ಸುತ್ತೆ, ಯಾವುದೇ ಒಂದು ಜಸ್ಟಿಸ್ ಅಲ್ಲ, ಒಟ್ಟಿನಲ್ಲಿ ರೈಟ್ ಮಾರ್ಕ್ ಹಾಕ್ಬಿಡೋದು ಆಗ್ಬಿಡೋದು. ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ, ನೀಟಾಗಿ ತಿಳ್ಕೊಂಡ್ರೆ ಬೇಕಾದ ಎಕ್ಸಾಮ್ ಕೇಳಿ ಅವರು. ಮತ್ತೆ ಈಗ IAS ಎಕ್ಸಾಮ್ ಹತ್ರ ಬಂದಾಗ ಮತ್ತೆ ನಾ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮಗೆಲ್ಲ ಸಾಲ್ವ್ ಮಾಡಿಸ್ಕೊಡ್ತೀನಿ. ಇವನ್ IAS ಸ್ಟೂಡೆಂಟ್ ಇವರು ಕೂಡ ಪಾಲಿಟಿ ಮತ್ತು ಎಕನಾಮಿ ಪರ್ಫೆಕ್ಟ್ ಆಗಿ ಹೋಗಿರ್ಬೇಕು ನೀವು. ಇದು ಪಾಲಿಟಿ ಎಕನಾಮಿ ಒಂದ್ಸಲ ಮುಗಿಸಿದ ಮೇಲೆ ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ನಿಮಗೆ ಮಾಡ್ಕೊಡ್ತೀನಿ. ಸ್ವಲ್ಪ ಡಿಲೇ ಆಗ್ತದೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇವೆರಡೂ ಸಬ್ಜೆಕ್ಟ್ ನೀವೇನು ನೋಡೋದು ಬೇಡ, ಇಷ್ಟೇ ನೋಡಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ಆಗ್ತದೆ. ಓಕೆ, ನೆಕ್ಸ್ಟ್ ನಾವು ಮುಂದುವರೆದೋಗೋಣ ಸ್ನೇಹಿತರೆ. ರೈಟ್, ಇಲ್ಲಿ ನಾವು ಇಷ್ಟೊತ್ತಾಗ ಏನ್ ನೋಡ್ತಾ ಇದ್ವಿ? ಕಂಪನಿ ರೂಲ್. ಇವೆಲ್ಲ ಕಾರ್ಯಗಳನ್ನು ನೋಡಿದ್ವಲ್ಲ, ಇದಾದ್ಮೇಲೆ ಕಂಪನಿ ರೂಲ್ ಅನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಗ 1773 ಕಾಯ್ದೆ ನೋಡ್ತಾ ಇದೀವಿ, 1773 ನೋಡ್ತೀವಿ. ಅದಾದ್ಮೇಲೆ 1793 ಬಟ್ ಅದಕ್ಕಿಂತ ಮಧ್ಯದಲ್ಲಿ ಒಂದು ಕಾಯ್ದೆ ಬರ್ತದೆ, ಅದ್ಯಾವುದು? ಪಿಟ್ಸ್ ಇಂಡಿಯಾ ಆಕ್ಟ್. 1784 ಪಿಟ್ಸ್ ಇಂಡಿಯಾ ಆಕ್ಟ್ ಕೂಡ ಬರ್ತದೆ, ಅದೆಲ್ಲ ಸ್ಟಡಿ ಮಾಡೋಣ. ಅದಾದ ನಂತರ 1793 ಆದ್ಮೇಲೆ ಏನಿರ್ತದೆ? 1813, 1833, 1853 ಇಷ್ಟೆಲ್ಲವನ್ನು ನೋಡೋಣ. ಇದೆಲ್ಲಿ? ಕಂಪನಿ ರೂಲ್ ಅಲ್ಲಿ ಬರ್ತದೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ ಯಾವ ರೀತಿ ಹೋಗ್ತಾ ಇದೀವಿ ನಾವು? ಫಸ್ಟ್ ಇಷ್ಟು ಕಾಯ್ದೆಗಳಂತ ಹೇಳೋಣ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇದೊಂದು ಕೇಳಿದಾರೆ, ಇದೊಂದು ಪದೇ ಕೇಳ್ತಾರೆ, ಇದನ್ನೊಂದು ಕೇಳ್ತಾರೆ. ಈ ಮೂರನ್ನ ನೆನ್ಪಿಟ್ರೆ ಸಾಕು. ಕೆಲವೊಂದ್ಸಲ ಇವೆರಡು ಬಂದಿದಾವು, ಬಟ್ ಇಂಪಾರ್ಟೆಂಟ್ ಅಂದ್ರೆ ಇವುಗಳ ಬಗ್ಗೆ ಸಾಕಷ್ಟು ಬಾರಿ ರಿಪೀಟ್ ಆಗ್ತಾ ಹೋಗ್ತಾರೆ. ಓಕೆ, ಕ್ಲಿಯರ್ ಆಗ್ತದೆ ಅನ್ಸುತ್ತೆ. ಇದಾದ್ಮೇಲೆ ನಾವೇನ್ ಮಾಡೋಣ? 1858 ಕಾಯ್ದೆ, ಅದಾಗ್ಲೇ ಹೇಳಿದಂಗೆ 1861, 1892, 1909, 1919, 1935, 1947 ಇದಿಷ್ಟು ಕೂಡ ಆಮೇಲೆ ನಂತರದಲ್ಲಿ ನೋಡೋಣ. ಸೊ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಕವರ್ ಮಾಡೋಣ. ಆ ತರ ಆಗ್ಲಿ. ಕೆಲವೊಂದು ಸ್ವಲ್ಪ ಲಾಂಗ್ ಆಗುತ್ತೆ, ಯಾರು ಬೇಜಾರು ಮಾಡ್ಕೋಬೇಡಿ. ನೀಟಾಗಿ ಇದನ್ನ ಒಂದ್ಸಲ ಕಲ್ತ್ ಬಿಡೋಣ ಫಾಸ್ಟ್ ಆಗಿ. ಕೆಲವೊಬ್ರು ಅಕಸ್ಮಾತ್ ನೀವು ನೋಡ್ತಾ ಇರ್ತೀರಿ, ನಾನು ಹೇಳ್ತಾ ಇರೋದು ಸ್ಲೋ ಅನ್ಸಿದ್ರೆ ನೀವು ಬೇಕಾದ್ರೆ 1.5x ಸ್ಪೀಡ್ ಇಟ್ಟು ಅಥವಾ 2x ಸ್ಪೀಡ್ ಅಲ್ಲಿ ನೀವು ವಿಡಿಯೋ ನೋಡ್ತಾ ಹೋದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ರೈಟ್.
ಇಲ್ಲಿ 1773 ಆಕ್ಟ್ ಇದಕ್ಕೆ ಏನಂತ ಕರೀತಾರೆ, ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಅಂತ ಕರೀತಾರೆ. ಇದೇನಿದು ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ. ಇದಕ್ಕೆ ಹೆಸರು ಏನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ರೆಗ್ಯುಲೇಟಿಂಗ್. ಹಿಂಗಂದ್ರೆ ರೆಗ್ಯುಲೇಟಿಂಗ್ ಅಂದ್ರೇನು, ನೀವಿಲ್ಲಿ ರೆಗ್ಯುಲೇಟರ್ ಅಂತ ಯೂಸ್ ಮಾಡ್ತಿರ್ ಗೊತ್ತಾ, ಫ್ಯಾನ್ಗಳನ್ನ ಆನ್ ಮಾಡ್ಬೇಕಾದ್ರೆ ಅದು ನಂಬರ್ ಚೇಂಜ್ ಮಾಡ್ತಿರೋದು 1 2 3 ನಂಬರ್, ಫಸ್ಟ್ ಸ್ಪೀಡ್ ಸೆಕೆಂಡ್ ಸ್ಪೀಡ್, ಅದ್ರ ರೆಗ್ಯುಲೇಟರ್ ಅಂತ ಕರೀತಾರೆ ಅದಕ್ಕೆ. ಓಕೆ, ರೆಗ್ಯುಲೇಟರ್ ಅಂದ್ರೆ ಬರೀ ಕಂಟ್ರೋಲ್ ಮಾಡುತ್ತೆ. ಆ ರೆಗ್ಯುಲೇಟರ್ ಬರೀ ಕಂಟ್ರೋಲ್, ಸ್ಪೀಡ್ ಜಾಸ್ತಿ ಮಾಡೋದು ಅದು ಕಡಿಮೆ ಮಾಡೋದು ಆ ತರ. ಸ್ಟಾರ್ಟಿಂಗ್ ಅಲ್ಲಿ 1773 ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, ಇದು ಯಾರು ಮಾಡ್ತಾ ಇದಾರೆ ಈ ಕಾಯ್ದೆಗಳನ್ನ, ಬ್ರಿಟಿಷ್ ಪಾರ್ಲಿಮೆಂಟ್ ಮಾಡ್ತಾ ಇದೆ, ಬ್ರಿಟಿಷ್ ಸರ್ಕಾರ ಮಾಡ್ತಾ ಇದೆ. ಯಾರ ವಿರುದ್ಧ ಮಾಡ್ತಾ ಇದೆ, ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮ ಅಂಡರ್ ಅಲ್ಲಿ ಇರ್ಲಿ, ಅವರು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಯಾರನ್ನ ಕಂಟ್ರೋಲ್ ಮಾಡೋದಕ್ಕೆ, ರೆಗ್ಯುಲೇಟಿಂಗ್ ಆದ್ರೇನು ಕಂಟ್ರೋಲ್ ಮಾಡೋದು, ಸ್ಪೀಡ್, ನಮ್ಮ ಫ್ಯಾನಿನ ಸ್ಪೀಡ್ ಅನ್ನ ರೆಗ್ಯುಲೇಟರ್ ಅಂತೀವಲ್ಲ ಅದ್ರ ಕಂಟ್ರೋಲ್ ಮಾಡೋದಕ್ಕೆ ಮಾಡಿದಂಥದ್ದು. ಯಾಕೆ ಹೀಗಾಗತ್ತೆ, ಯಾಕಂದ್ರೆ 1773 ಫಸ್ಟ್ ಕಾಯ್ದೆ ಆಗುತ್ತೆ. ದಿವಾನಿ ರೈಟ್ಸ್ ಬಂದಿದೆ ಯಾವಾಗ ಅಂತ ಹೇಳಿದೆ ನಾನು ಆಗ್ಲೇ, 1765 ಬಂತು. 1764 ಬಕ್ಸಾರ್ ಕರ್ಣ ಆಗುತ್ತದೆ. ಅದರಲ್ಲಿ ವಿನ್ ಆದ ನಂತರ 1765 ಇವರಿಗೆ ಹಕ್ಕುಗಳು ಸಿಗುತ್ತೆ, ದಿವಾನಿ ರೈಟ್ಸ್. ಆದ್ರೂ ಅವಾಗ ಸಡನ್ ಆಗಿ ಕಂಟ್ರೋಲ್ ಮಾಡಲಿಲ್ಲ. ಅವಾಗ್ಲೂ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸ್ತಾ ಇತ್ತು. ಕಾಯ್ದೆಗಳು 73 ಯಾಕಂದ್ರೆ 65 ನಂತರ ದಿವಾನಿ ರೈಟ್ಸ್ ಸಿಕ್ಕರೆ ನಂತರ 73 ಎಷ್ಟಾಯ್ತು, ಇಲ್ಲಿ ಒಂದು 5 ವರ್ಷ ಆಯ್ತು. ಇದಾದ ನಂತರ ಇಲ್ಲಿ 3 ವರ್ಷ, 8 ವರ್ಷದಲ್ಲಿ ಈ ಭಾರತದಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲವೊಂದು ಕೆಲಸ ಮಾಡಿದಂತ ಕೆಲವು ಅಧಿಕಾರಿಗಳು ಇರ್ತಾರಲ್ಲ, ಅವರೆಲ್ಲ ವಾಪಸ್ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೆ ಅವ್ರು ಎಂತ ಲೈಫ್ ಅನ್ನ ಲೀಡ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿರುವಂತ ಯಾವ ಎಂಪಿಗಳು ರಾಣಿಗಳು ಬದುಕ್ತಾರಲ್ಲ ಅದಕ್ಕಿಂತ ವಿಜೃಂಭಣೆಯಿಂದ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಭಾರತದಿಂದ ಅಷ್ಟೊಂದು ದುಡ್ಡನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿರ್ತಾರೆ ಅವರು. ಅವಾಗ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಸರ್ಪ್ರೈಸ್ ಆಗುತ್ತೆ, ಹೌದಾ ಈಸ್ಟ್ ಇಂಡಿಯಾ ಕಂಪನಿ ಹೋಗಿದ್ದು ಭಾರತಕ್ಕೆ ವ್ಯಾಪಾರ ಮಾಡ್ತೇನೆ ಅಂತ ಹೋಗಿದ್ದಾರೆ, ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ದಂತಂದವರು ವಾಪಸ್ ಬಂದು ಇಲ್ಲಿ ಇಂಥ ಒಂದು ಲೈಫ್ ಲೀಡ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಇಂಡಿಯಾದಲ್ಲಿ ಭಯಂಕರ ದುಡ್ಡಿರ್ಬೋದು. ಅದಕ್ಕೆ ನಾವು ಇವ್ರನ್ನ ಕಂಟ್ರೋಲ್ ಮಾಡೋಣ ಅಂತ ಅವಾಗ ಸ್ಟಾರ್ಟ್ ಆಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ, ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಅವಾಗಲೇ ಪಾರ್ಲಿಮೆಂಟ್ ಮಂತ್ರಿಗಳೆಲ್ಲ ಇರ್ತಾ ಇದ್ರು. ಆ ಮಂತ್ರಿಗಳು ಕೂಡ ಇವರು ಏನ್ ಸಣ್ಣ ಪುಟ್ಟ ಅಧಿಕಾರಿಗಳಷ್ಟು ಲೆವೆಲ್ಗೆ ಲೈಫ್ ಅನ್ನ ಲೀಡ್ ಮಾಡ್ತಾ ಇರಲ್ಲ. ಇವರೆಲ್ಲ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ತುಂಬಾ ವಿಜೃಂಭಣೆ ಲೈಫ್ ಲೀಡ್ ಮಾಡಿದಾಗ ಅವ್ರಿಗೆ ಅಸೂಯೆ ಹುಟ್ಟಿ ಬ್ರಿಟಿಷ್ ಪಾರ್ಲಿಮೆಂಟ್ ಹಂಗಂದ್ರೆ ಇನ್ಮೇಲೆ ನಾವು ಕಂಟ್ರೋಲ್ ಮಾಡೋಣ, ಇವ್ರನ್ನ ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡೋಣ ರೆಗ್ಯುಲೇಟಿಂಗ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಸ್ವಲ್ಪ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇನು ಫಸ್ಟ್ ಸ್ಟೆಪ್ ಕಂಟ್ರೋಲ್ ಮಾಡಿದೆ ಅಂದ್ರೆ ಗವರ್ನರ್ ಆಫ್ ಬೆಂಗಾಲ್. ಅವಾಗೆಲ್ಲ ಮೊದ್ಲು ಏನಿರ್ತಿತ್ತು ಭಾರತ, ಬೆಂಗಾಲ್ ಗವರ್ನರ್ ಏನಿರ್ತದನಲ್ಲ, ಆ ಬೆಂಗಾಲ್ ಗವರ್ನರ್ ಏನಿರ್ತಿದ್ದ ಅವನು ಗವರ್ನರ್ ಆಫ್ ಬೆಂಗಾಲ್ ಅಂತ ಅಷ್ಟೇ ಕರಿತಿದ್ವಿ. ಇನ್ ಮೇಲಿಂದ 1773 ಕಾಯ್ದೆ ಅವನ ಹೆಸರು ಏನಾಯ್ತು, ಇನ್ನೊಂದು ಜಿ ಸೇರಿಸ್ತಾರೆ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಆಗತ್ತೆ. ಕೇಳ್ತಾರೆ ನಿಮ್ಗೆ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಆಗಿದ್ದೆ ಅವಾಗ 1773. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂದ್ರೆ ಅವನೇ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಅನ್ನೋನು. ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಅನ್ನೋನು, ವಾರನ್ ಹೆಸ್ಟಿಂಗ್ಸ್ ಇವನೇನಿರ್ತಾನೆ, ಇವನು ಹೆಸ್ಟಿಂಗ್ಸ್ ಅನ್ನೋನು, ವಾರನ್ ಹೆಸ್ಟಿಂಗ್ಸ್ ಅನ್ನೋನು ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಹಾಗಾದ್ರೆ ಫಸ್ಟ್ ಬೆಂಗಾಲದ ಗವರ್ನರ್ ಯಾರು, ಗವರ್ನರ್ ಆಫ್ ಬೆಂಗಾಲ್. ಫಸ್ಟ್ ಗೆ ಬರೀ ಏನಿರ್ತದೆ ನೋಡಿ ಇಲ್ಲಿ ಸ್ನೇಹಿತರೆ, ಫಸ್ಟ್ ಗೆ ಗವರ್ನರ್ ಆಫ್ ಬೆಂಗಾಲ್ ಯಾರಿರ್ತಾನೆ, ಗವರ್ನರ್ ಆಫ್ ಬೆಂಗಾಲ್ ಅನ್ನುವಂಥದ್ದು ಯಾರಾದ್ರೂ ಹೇಳ್ಬೋದಾ, ಹೇಳಿದನ ಹೋಮ್ವರ್ಕ್ ಇದು. ಗವರ್ನರ್ ಆಫ್ ಬೆಂಗಾಲ್ ಯಾರು ಅನ್ನೋದನ್ನ ಹೇಳಿ. ಅದಾದ ನಂತರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಫಸ್ಟ್ ಅಂದ್ರೆ ಫಸ್ಟ್ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಅನ್ನೋನೇ ಫಸ್ಟ್ ಇರ್ತಾನೆ. ಈ ಪಾಯಿಂಟ್ ನೆನ್ಪಿಡ್ತಾರೆ. ಓಕೆ ರೈಟ್. ಇದಾಗ ಗವರ್ನರ್ ಆಫ್ ಬೆಂಗಾಲ್ ಇದ್ದಿದ್ದು ಏನಾತ ಹೆಸರು ಚೇಂಜ್, ಇಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಕೇಳ್ತಾರೆ ಒಂದೊಂದ್ಸಲ ಆಪ್ಷನ್ಸ್ ಗಳನ್ನ ಕೊಡ್ತಾರೆ. ಗವರ್ನರ್ ಆಫ್ ಬೆಂಗಾಲ್ ಇದ್ದಿದ್ದು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಯಾವ ಕಾಯ್ದೆ ಮೂಲಕ ಆಯ್ತು, 1773 ಕಾಯ್ದೆ ಆಯ್ತು. ಮತ್ತೊಂದು ಕ್ವಶನ್ ಯಾವ ರೀತಿ ಕೇಳ್ತಾರೆ, ಈ ರೀತಿ 4 ಆಪ್ಷನ್ಸ್ ಗಳನ್ನು ಕೊಟ್ಟು ಇದರಲ್ಲಿ ಯಾವುದು 1773 ಆಗಿದ್ದು ಹೌದು, ಯಾವುದು ಅಲ್ಲ, ಆ ರೀತಿ ಕೂಡ ಕೇಳ್ತಾರೆ. ಸೊ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದು 1773 ಅನ್ನೋದು ಪಾಯಿಂಟ್ ನೆನ್ಪಿಟ್ರೆ ಯಾವ ರೀತಿ ಕ್ವಶನ್ ಕೇಳಿದ್ರು ಯೂಸ್ ಆಗುತ್ತೆ. ಒಂದು ಪಾಯಿಂಟ್ ಏನು, ಗವರ್ನರ್ ಆಫ್ ಬೆಂಗಾಲ್ ಇದ್ದಿದ್ದು ಹೆಸರು ಏನ್ ಚೇಂಜ್ ಆಯ್ತು, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಯ್ತು, ಅದೊಂದಾಯ್ತು. ನಂತರದಲ್ಲಿ ಯಾರು ಅವನು ಅಂದ್ರೆ ವಾರನ್ ಹೆಸ್ಟಿಂಗ್ಸ್ ಅನ್ನೋನ ಗವರ್ನರ್ ಜನರಲ್ ಫಸ್ಟ್ ಅವನೇ ಆಗ್ತಾನೆ, ಅದೊಂದು ಕ್ವಶನ್ ಕೇಳ್ತಾರೆ. ಅದಾದ ನಂತರ ಇಂಪಾರ್ಟೆಂಟ್, ಈ ಕಾಯ್ದೆ ಮೂಲಕ ನಮಗೆ ಸುಪ್ರೀಂ ಕೋರ್ಟ್ ಕೂಡ ಸ್ಥಾಪನೆ ಆಗುತ್ತೆ. ಸುಪ್ರೀಂ ಕೋರ್ಟ್ ಅಂದ್ರೆ ಅದಕ್ಕೆ ಅದು ಕ್ರಿಮಿನಲ್ ಜಸ್ಟಿಸ್, ಯಾರಾದ್ರೂ ಮರ್ಡರ್ ಮಾಡೋದು, ಗಲಾಟೆ ಮಾಡೋದು, ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ರೆ ಅದಕ್ಕೆಲ್ಲ ನಮಗೆ ಕ್ರಿಮಿನಲ್ ಜಸ್ಟಿಸ್ ಇರ್ತದೆ. ಓಕೆ, ಬರೀ ಲ್ಯಾಂಡ್ ಜಮೀನ್ ಇರ್ತದೆ, ಈ ಜಮೀನ್ ನಿಮಗೆ ಸೇರುತ್ತಾ ಅವ್ರಿಗೆ ಸೇರುತ್ತಾ ಅನ್ನೋದು ಸಿವಿಲ್ ಜಸ್ಟಿಸ್ ಅಲ್ಲಿ ಬರ್ತದೆ. ಅದು ಈ ಜಮೀನು ನಿಮಗೆ ಬರ್ತಾ ಅವ್ರಿಗೆ ಬರ್ತಾ ಅನ್ನೋದು ಸಿವಿಲ್ ಅಷ್ಟೇ. ಅದು ಆ ಜಮೀನಿಗೋಸ್ಕರ ನೀವೇನಾದ್ರೂ ಹೊಡೆದಾಡ್ಕೊಂಡು ಜಗಳ ಮಾಡ್ಕೊಂಡ್ರೆ ಇವ್ರು ಅವ್ರಿಗೆ ಹೊಡೆದು ಅವ್ರು ಇವ್ರಿಗೆ ನಿಮ್ಗೆ ಹೊಡೆದ ಅದು ಕ್ರಿಮಿನಲ್ ಜಸ್ಟಿಸ್. ಕ್ರಿಮಿನಲ್ ಎಲ್ಲಿ ಬರ್ತದೆ, ಸುಪ್ರೀಂ ಕೋರ್ಟ್ ನೋಡ್ಕೊಳ್ತದೆ.
ಎಲ್ಲಿ ಅಂತ ಕೇಳ್ತಾರೆ, ಕಲ್ಕತ್ತಾದಲ್ಲಿ ಆಗಿರುವಂತದ್ದು. ಯಾವಾಗ? 1774 ಅಲ್ಲಿ. ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಅಂತಂದ್ರೆ ಎಲಿಜಾ ಇಂಫೆ. ಆ ಟೈಮಲ್ಲಿ ಎಲಿಜಾ ಇಂಪೆ. ಇದು ನೋಡಿದ ತಕ್ಷಣ ಹುಡುಗಿ ಹೆಸರು ಅನ್ಕೋಬೇಡಿ, ಇವನು ಈ ವಾರನ್ ಹೆಸ್ಟಿಂಗ್ಸ್ ಇರುತ್ತಲ್ಲ ಇವನ ಕ್ಲಾಸ್ಮೇಟ್. ಅವನು ಎಂತ ಕ್ಲಾಸ್ಮೇಟ್ ಅಂದ್ರೆ ಇವ್ರಿಬ್ರು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋರು. ಅತಿ ದರಿದ್ರ, ಅತಿ ದಡ್ಡ ಅಂದ್ರೆ ಇವನೇ ಎಲಿಜಾ ಇಂಪೆ ಇರುವಂತ, ಇವನೇ ಅತಿ ದಡ್ಡ. ಅವನು ಕರ್ಕೊಂಡ್ ಬಂದು ಚೀಫ್ ಜಸ್ಟಿಸ್ ಮಾಡ್ತಾರೆ. ಅವಾಗ ಎಷ್ಟಿತ್ತು? 1+3 ಅಂದ್ರೆ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾನೆ, ಇನ್ನು 3 ಜನ. ಇವ್ರ ಹೆಸರುಗಳನ್ನ ಯಾವತ್ತೂ ಕೇಳಿಲ್ಲ, ತಲೆ ಕೆಡಿಸ್ಕೊಬಿಡಿ. ಇನ್ನು 3 ಜನ ಯಾರು ಅವರು, ಅವೆಲ್ಲ ಬೇಡ. ಓಕೆ, ಆಮೇಲೆ ಮುಂದೆ ನೋಡೋಣ. ಸೈಮನ್ ಕಮಿಷನ್ ಅಲ್ಲಿ 7 ಜನ ಇರ್ತಾರೆ. ಅವ್ರ ಹೆಸರು ನೆನ್ಪಿಡ್ಕೋಬೇಕೋ ಬೇಡೋ ಅವೆಲ್ಲ ಪಾಯಿಂಟ್ ಗಳನ್ನ ನೋಡೋಣ. ಕೆಲವೊಂದು ಪಾಯಿಂಟ್ ಗಳನ್ನ ನೀವು ನೆನ್ಪಿಡ್ಬೇಕಾಗತ್ತೆ. ಇಲ್ಲಿ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 7 ಜನ ಇರ್ತಾರೆ. ಅಲ್ಲಿ ಕೂಡ ಆ 7 ಜನರ ಹೆಸರು ಅಷ್ಟು 7 ಜನ ನೆನ್ಪಿಡ್ಬೇಕಾಗತ್ತೆ ನೀವು. ಸೈಮನ್ ಕಮಿಷನ್ ಕೂಡ 7 ಜನ ನೆನ್ಪಿಡೋದು ಬೇಡ. ಇಲ್ಲೆಲ್ಲ 1+3 ಅಂದ್ರೆ ಎಲ್ಲರ ಹೆಸರುಗಳು ಬೇಡ, ಸ್ವಲ್ಪ ಜನದಷ್ಟೇ ನೆನ್ಪಿಟ್ರೆ. ಯಾರು? ಎಲಿಜಾ ಇಂಪೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಫಸ್ಟ್ ಚೀಫ್ ಜಸ್ಟಿಸ್. ಇದು ಯಾವಾಗವರೆಗೂ ನಡೀತದೆ ಸುಪ್ರೀಂ ಕೋರ್ಟ್? ಇಲ್ಲಿಂದ ನಾವೇನಾದ್ರೂ ಇನ್ಸ್ಪೈರ್ ಆಗಿರುತ್ತೋ ನೀವ? ಈಗ ಸದ್ಯಕ್ಕಿರುವಂತಹ ಸುಪ್ರೀಂ ಕೋರ್ಟ್ ಅನ್ನ ನಾವೇನಾದ್ರೂ ಈ ರೆಗ್ಯುಲೇಟಿಂಗ್ ಆಕ್ಟ್ 1773 ಆಯ್ತಲ್ಲ, ಇದರಿಂದ ಏನಾದ್ರೂ ಇನ್ಸ್ಪೈರ್ ಆಗಿ ನಾವು ಕೋರ್ಟ್ ಅನ್ನ ತಗೊಂಡ್ವಾ? ಇಲ್ಲ. ಆ ಕ್ವಶನ್ ಕೂಡ ಕೇಳ್ತಾರೆ. ನಾವು ಹಾಗಾದ್ರೆ ಕ್ವಶನ್ ಇದನ್ನೊಂದು ಆನ್ಸರ್ ಮಾಡಿ ನೋಡೋಣ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ನಮ್ಮ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಅದನ್ನ ಎಲ್ಲಿಂದ ಎರವಲು ಪಡಲಾಗಿದೆ, ಎಲ್ಲಿಂದ ಇನ್ಸ್ಪೈರ್ ಆಗಿ ತಗೊಂಡ್ವಿ? ಓಕೆ, ಎಲ್ಲಿಂದ ಇನ್ಸ್ಪೈರ್ ಆಗಿ? ತುಂಬಾ ಜನ ತಪ್ಪು ಹೇಳ್ತೀರಿ. ಆನ್ಸರ್ ನಾನು ಇಲ್ಲೇ ಹೇಳ್ತೀನಿ, USA ಅಲ್ಲ, US ಬಿಟ್ಟು ಬೇರೆ ಇದೆ. ಯಾವ್ದನ್ನೋದನ್ನ ಹೇಳಿ ನೋಡೋಣ. ಸುಪ್ರೀಂ ಕೋರ್ಟ್ ಅನ್ನ ಎಲ್ಲಿಂದ ಇನ್ಸ್ಪೈರ್ ಆಗಿದೆ ಅಂದ ತಕ್ಷಣ USA ಅಂತ ಜೈ ಹಿಂದ್ ಅಂತ ನಿಂತ್ಬಿಡ್ತಾರೆ. ಅದಲ್ಲ, US ಬಿಟ್ಟು ಮತ್ತೊಂದು ಬೇರೆ ಇದೆ. ಎಲ್ಲಿಂದ ನಾವು ಇನ್ಸ್ಪೈರ್ ಆಗಿ ಸುಪ್ರೀಂ ಕೋರ್ಟ್ ಅನ್ನ ತಗೊಂಡಿವಿ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಸುಪ್ರೀಂ ಕೋರ್ಟ್ 1773 ಅಲ್ಲ, ಯಾಕಂದ್ರೆ 1773 ಆದಂತ ಕೋರ್ಟ್ ಅಲ್ಲಿ 1862 ಅನ್ನೋದೇ ಸುಪ್ರೀಂ ಕೋರ್ಟ್ ಕ್ಲೋಸ್ ಆಗತ್ತೆ. ಅವಾಗ 3 ಹೈಕೋರ್ಟ್ಗಳು ಬರ್ತಾವು. ಸುಪ್ರೀಂ ಕೋರ್ಟ್ ಇರೋದೇ ಇಲ್ಲ ಅವಾಗ. ಹೈಕೋರ್ಟಿಗೆ ಅಪೀಲ್ ಹೋಗ್ಬೇಕಂದ್ರೆ ಅವಾಗ 1862 ನಂತರ ಎಲ್ಲಿ ಹೋಗ್ಬೇಕಾಗಿತ್ತು? ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಅಪೀಲ್ ಹೋಗ್ಬೇಕಾಗಿತ್ತು. 1862ವರೆಗೂ ಇಲ್ಲಿ ಹೈಕೋರ್ಟ್ಗಳೇ ಇರ್ತಿರ್ಲಿಲ್ಲ, ಬರೀ ಸುಪ್ರೀಂ ಕೋರ್ಟ್ ಅಷ್ಟೇ ಒಂದೇ ಇತ್ತು. ಅದಾದ ನಂತರ ಸಡನ್ ಆಗಿ ಏನ್ ಮಾಡ್ಬಿಟ್ರು, ಸುಪ್ರೀಂ ಕೋರ್ಟ್ ತೆಗೆದಾಕಿ ಬರೀ 3 ಹೈಕೋರ್ಟ್ ಮಾಡಿಟ್ರು. ಓಕೆ, ಅವೆಲ್ಲ ಹೈಕೋರ್ಟ್ ಚಾಪ್ಟರ್ ಬಂದಾಗ ನೋಡೋಣ. ಎಷ್ಟು ಈಗ ಸದ್ಯಕ್ಕೆ ಎಷ್ಟು ಹೈಕೋರ್ಟ್ಗಳಿದಾವೆ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನೋಡೋಣ ಅಟ್ ಪ್ರೆಸೆಂಟ್ ಎಷ್ಟು ಹೈಕೋರ್ಟ್ಗಳಿದಾವು, ಅದನ್ನ ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿರ್ತದೆ ಅನ್ನೋದು ಕೂಡ ಸ್ವಲ್ಪ ಕೇಳ್ತಾರೆ. ಕೆಲವೊಂದೀಗ ಎಕ್ಸಾಂಪಲ್ ಉತ್ತರ ಪ್ರದೇಶದ ಹೈಕೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡೋಣ. ಒಂದೊಂದ್ಸಲ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಆದ್ರೂ ಎಲ್ಲಾ ಹೈಕೋರ್ಟ್ಗಳು ಅದು ಕ್ಯಾಪಿಟಲ್ ಸಿಟಿಯಲ್ಲಿ ಇರಲ್ಲ. ಕರ್ನಾಟಕದ ಹೈಕೋರ್ಟ್ ಬೆಂಗಳೂರಲ್ಲಿದೆ, ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಆದಂತ ಬೆಂಗಳೂರಲ್ಲಿದೆ. ಬಟ್ ಉತ್ತರ ಪ್ರದೇಶದ ಹಂಗೆ ಇರಲ್ಲ, ಕೆಲವೊಂದು ರಾಜ್ಯಗಳು ಬೇರೆ ಬೇರೆ ಇದೆ. ಅಂತ 4-5 ರಾಜ್ಯಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಅದೆಲ್ಲ ಹೈಕೋರ್ಟ್ ಚಾಪ್ಟರ್ ನೋಡೋಣ. ಪ್ರತಿಯೊಂದು ಪಾಯಿಂಟ್ ಡಿಕ್ಲೇರ್ ಆಗಿ ಇನ್ ಡೀಟೇಲ್ ಆಗಿ ಒಂದು ಸಲ ನೀವು ಇಷ್ಟು ಕ್ಲಾಸ್ ಕೇಳಿ. ಸುಮ್ಮನೆ ಯಾವ್ದೋ ಯೂಟ್ಯೂಬ್ ಅಲ್ಲಿ ಏನೇನೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಿ, ಕಾಮಿಡಿ ಅದೆಲ್ಲ. ಅದ್ರ ಬದಲಾಗಿ ಇಷ್ಟು 100-150 ಅವರ್ಸ್ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಪರ್ಫೆಕ್ಟ್ ಆಗಿ ಮಾಡುವ ರೀತಿ ನಾನು ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಮತ್ತೆ ಎಕ್ಸಾಮ್ ಹತ್ರ ಬಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ, ಆಮೇಲೆ ರಿವಿಷನ್ ಕೂಡ ಮಾಡೋಣ. ಇಲ್ಲಿ ಏನೇನಾಯ್ತು, ಗವರ್ನರ್ ಆಫ್ ಬೆಂಗಾಲ್ ಅನ್ನೋನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗ್ತಾನೆ. ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಅವನ ಹೆಸರು ಇಲ್ಲಿ 1774 ಅಲ್ಲಿ ಕಲ್ಕತ್ತಾದಲ್ಲಿ ಆಗುತ್ತೆ. ಎಲಿಜಾ ಇಂಪೆ ಅನ್ನೋನು ನಮಗೆ ಚೀಫ್ ಜಸ್ಟಿಸ್ ಇರ್ತಾನೆ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. 1862 ಮಾತ್ರ ಇರುತ್ತೆ. ಅದಾದ ನಂತರ ಇಂಗ್ಲೆಂಡ್ ಅಲ್ಲಿ ಸುಪ್ರೀಂ ಕೋರ್ಟ್ ಇರ್ತದೆ, ಅದಕ್ಕೆ ಅಪೀಲ್ಗೆ ಹೋಗ್ಬೇಕು. 3 ಹೈಕೋರ್ಟ್ಗಳು ಆಗ್ತಾವೆ. ಇದೆಲ್ಲ ಮತ್ತೆ ಆಮೇಲೆ ನೋಡೋಣ. ಓಕೆ, ಇಲ್ಲಿವರೆಗೆ ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ರೈಟ್, ಕ್ಲಿಯರ್ ಆಗ್ತಾ ಇದ್ರೆ, ಚೆನ್ನಾಗಿ ಅರ್ಥ ಆಗ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಚೆನ್ನಾಗಿ ಹೇಳ್ತಾ ಇದ್ರಿ, ಇದೇ ರೀತಿ ಇನ್ನೂ ಪಾಯಿಂಟ್ಗಳು ಬೇಕು ಅನ್ನೋದನ್ನ ಹೇಳಿ. ಇಲ್ಲಿ ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಇಂಗ್ಲಿಷ್ ಅಲ್ಲಿ ಇದೆ, ಸ್ವಲ್ಪ ನಾ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಈ ತರದ್ದು ಈಗ ಈ ತರನೇ ಮುಗಿಸೋಣ. ಇದೊಂದು ಸಿರೀಸ್ ಅನ್ನ ಪೂರ್ತಿ ಈ ತರ ಹೇಳ್ತಾ ಹೋಗ್ತೀನಿ. ಆಮೇಲೆ ಓನ್ಲಿ ಕನ್ನಡದಲ್ಲಿ ಮತ್ತೊಂದು ತರ್ತೇನೆ ನಾನು. ಓಕೆ, ಇನ್ನೊಂದು ನೆಕ್ಸ್ಟ್ ಕೋರ್ಸ್ಗಳಲ್ಲಿ ಓನ್ಲಿ ಕನ್ನಡ ಅಷ್ಟೇ, ಇಂಗ್ಲಿಷ್ ಪದನೇ ಬರೋದು ಬೇಡ. ಈ PPT ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನಾ ಕನ್ನಡದಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ. ಈ ತರ ಹೋಗುತ್ತೆ. ಮುಂದೆ ನಾನು ಪೂರ್ತಿ ನಿಮಗೆ ಮಾಡ್ಕೊಡ್ತೀನಿ. ಸ್ವಲ್ಪ ಪೇಷನ್ಸ್ ಇರ್ಲಿ, ಯಾಕಂದ್ರೆ ಕನ್ನಡದಲ್ಲಿ ನಾ ಟೈಪ್ ಮಾಡೋದು ಸ್ವಲ್ಪ ಇನ್ನೂ ಕಷ್ಟ ಆಗ್ತದೆ, ಇನ್ನೂ ಟೈಮ್ ಹಿಡಿತದೆ. ಅದಕ್ಕೋಸ್ಕರ ನಾ ಯಾರ ತರ ಆದ್ರೂ ಟೈಪಿಂಗ್ ಎಲ್ಲ ಮಾಡಿಸಿ ಅದನ್ನ ರೆಡಿ ಮಾಡಿಸಿ ನಿಮ್ಗೆ ಪರ್ಫೆಕ್ಟ್ ಆಗಿ ಮಾಡಿಸ್ತೀನಿ. ಈಗ ನೀವು ಸ್ಟೋರಿ ತರ ಇದನ್ನ ಕೇಳ್ತಾ ಹೋಗಿ. ಓಕೆ, ರೈಟ್. ಇಲ್ಲಿ ನಂತರ ಇದ್ರ ಮತ್ತೇನಾಗತ್ತೆ, ಮತ್ತೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ 4 ಮೆಂಬರ್ಸ್. ಇದು ಪಾಯಿಂಟ್ ಇಂಪಾರ್ಟೆಂಟ್. ಇದನ್ನ IAS UPSC ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಏನು ಸ್ನೇಹಿತರೆ? ಯಾರು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳಿದಲ್ಲ, ವಾರನ್ ಹೆಸ್ಟಿಂಗ್ಸ್ ಅವನು ಇರ್ತಾನೆ. ಅವ್ನು ಒಬ್ಬನಿದ್ರೆ ಅವ್ನ ಜೊತೆ ಕೆಲಸ ಮಾಡಕ್ಕೆ ಅವ್ನು ಸಹಾಯಕರು ಬೇಕಲ್ಲ, ಮಂತ್ರಿ ಇದ್ದಂಗೆ. ಅವ್ರು ಎಷ್ಟು ಜನ? 4 ಜನ ಇದ್ರು. ಬೇರೆ ನಂಬರ್ ಕೊಟ್ಟಿರ್ತಾರೆ. UPSC ಹೆಂಗ್ ಎಷ್ಟು ದರಿದ್ರ ಕ್ವಶನ್ ಕೇಳ್ಯಾರ ಅಂದ್ರೆ 3 ಜನ ಅಂತ ಕೊಟ್ಟಿದ್ದಾರೆ ಕ್ವಶನ್. ಕೇಳಿ ಅದು ರಾಂಗ್ ಸ್ಟೇಟ್ಮೆಂಟ್ ಅಂತ ಆಗಿದೆ. ಅದು ಸ್ಟೇಟ್ಮೆಂಟ್ ಸರಿಯಾ ತಪ್ಪ ಅಂತ ಕೇಳ್ತಾರೆ. ಸೊ ಎಷ್ಟು ಜನ ಇರ್ತಾರೆ? 1+4 ಅಂದ್ರೆ ಒಬ್ರು ನಮಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾರನ್ ಹೆಸ್ಟಿಂಗ್ಸ್ ಇರ್ತಾನೆ. ಅವ್ನ ಜೊತೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ 4 ಜನ. ಅಂದ್ರೆ ಇವರು ಮಂತ್ರಿ ಇದ್ದಂಗೆ, ಅವ್ನಿಗೆ ಸಹಾಯ ಮಾಡೋದಕ್ಕೆ. ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಎಷ್ಟೇ ಅಂದ್ರೆ 4 ಇರ್ತಾರೆ. ಅದು IAS ಅಲ್ಲಿ ಆಲ್ರೆಡಿ ಕ್ವಶನ್ ಆಗಿದೆ. ಅದಾದ ನಂತರ ಕೋರ್ಟ್ ಆಫ್ ಡೈರೆಕ್ಟರ್ COD. ಇವ್ರು ಯಾರು?
ಕೋರ್ಟ್ ಆಫ್ ಡೈರೆಕ್ಟರ್. ನಿರ್ದೇಶಕರು ಅಂದ್ರೆ ಯಾರು ಇವರು? ನಿರ್ದೇಶಕ ಮಂಡಳಿ ಅಂತ ಕರಿತೀವಿ. ನಿರ್ದೇಶಕ ಮಂಡಳಿ ಅಂದ್ರೆ ಆ ಕಂಪನಿ ಓನರ್ಸ್ ಇವರು. ಎಷ್ಟು ಜನ ಇರ್ತಾರೆ? 24. ಕೇಂದ್ರ ಸರ್ಕಾರದ ಒಂದು ಎಕ್ಸಾಮ್ ಅಲ್ಲಿ ಕೇಳಿದರೆ ಇದನ್ನ 24 ಜನ ಇರ್ತಾರೆ. ಓಕೆ, ಇವ್ರು ಯಾರು? ಇವರು ಈಸ್ಟ್ ಇಂಡಿಯಾ ಕಂಪನಿಯ ಓನರ್ಸ್ಗಳು, ನಿರ್ದೇಶಕ ಮಂಡಳಿ. ಬೇರೆದವ್ರನ್ನ ಓನರ್ ಇಲ್ಲ, ಅವ್ರ ದುಡ್ಡು ಹಾಕಾರಲ್ಲ ಅವರೇ ಓನರ್ ಆಗಿರ್ತಾರೆ. ಆತರ. ಈಗ ರಿಲಯನ್ಸ್ ಕಂಪನಿ ಇದೆ, ರಿಲಯನ್ಸ್ ಕಂಪನಿ ಓನರ್ ಯಾರು? ಮುಖೇಶ್ ಅಂಬಾನಿ ಅವರು ಇರ್ತಾರೆ. ಯಾಕಂದ್ರೆ ದುಡ್ಡು ಜಾಸ್ತಿ, ಶೇರ್ಗಳು ಅವ್ರ ಹತ್ರನೇ ಇರೋದು, ಸೊ ಅವರೇ ಓನರ್. ಆತರ. ಇಲ್ಲಿ ಇವ್ರು ಯಾರಿಗೆ ರಿಪೋರ್ಟ್ ಮಾಡ್ಬೇಕಂತ ಹೇಳಿದ್ರು? 73ನೇ ಕಾಯ್ದೆಯಲ್ಲಿ ನೀವು ಓನರ್ ಆಗಿರ್ಬೋದು, ಬಟ್ ಓನರ್ ಆದ್ರೂ ಕೂಡ ಅಲ್ಲಿ ನೀವು ರಿಪೋರ್ಟ್ ಅನ್ನ ಕೊಡ್ಬೇಕು. ಯಾರಿಗೆ? ಯಾವ್ದ್ರ ಬಗ್ಗೆ? ರೆವಿನ್ಯೂ, ಕಂದಾಯದ ಬಗ್ಗೆ. ನೀವು ಜನರ ಹತ್ರ ಎಷ್ಟು ಕಂದಾಯ ತಗೊಂತೀರಿ, ಏನೇನ್ ಕೇಸ್ಗಳು, ಸಿವಿಲ್ ಕೇಸ್ಗಳು ಏನಾಗ್ತಾವು, ಮಿಲಿಟರಿ ವಿಚಾರಗಳು ಏನೇನ್ ಮಾಡ್ತಾ ಇದ್ರಿ, ಅವೆಲ್ಲವನ್ನ ಈ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಗಳು ಯಾರಿಗೆ ಕೊಡ್ಬೇಕಾಗಿತ್ತು? ಅಲ್ಲಿ ಬ್ರಿಟನ್ ನಲ್ಲಿರುವಂತ ಪಾರ್ಲಿಮೆಂಟ್ಗೆ, ಸಂಸತ್ತಿಗೆ ಕೊಡ್ಬೇಕಾಗಿತ್ತು. ಸೊ ಇದನ್ನ ಯಾವ ಕಾಯ್ದೆ ಮೂಲಕ ಮಾಡ್ತಾರೆ ಸ್ನೇಹಿತರೆ? ಕೋರ್ಟ್ ಆಫ್ ಡೈರೆಕ್ಟರ್ಗಳು ಭಾರತದಲ್ಲಿ ನಡೆಯುವಂತ ಆಗುಹೋಗುಗಳ ಬಗ್ಗೆ, ಕಂದಾಯದ ಬಗ್ಗೆ ಮಾಹಿತಿಯನ್ನ ಪಾರ್ಲಿಮೆಂಟ್ ಕೊಡಬೇಕಂತ ಯಾವ ಕಾಯ್ದೆಯಲ್ಲಿ ಆಗಿತ್ತು? 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಈ ರೀತಿ ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಏನೇ ಕೇಳಿದ್ರು ಕರೆಕ್ಟ್ ಆಗಿ ಹೇಳ್ಬೇಕು. ಇಲ್ಲಿ ನಮಗೆ ಇನ್ನೊಂದು ಪಾಯಿಂಟ್ ಕೇಳ್ತಾರೆ, ಸ್ಟೇಟ್ಮೆಂಟ್ ಕೇಳ್ತಾರೆ ನಿಮಗೆ. 1773 ಕಾಯ್ದೆಯಲ್ಲಿ ಇಟ್ ಇಸ್ ದ ಫಸ್ಟ್ ಸ್ಟೆಪ್ ಟೇಕನ್ ಬೈ ದ ಬ್ರಿಟಿಷ್ ಗವರ್ಮೆಂಟ್ ಟು ಕಂಟ್ರೋಲ್ ಈಸ್ಟ್ ಇಂಡಿಯಾ ಕಂಪನಿ. ಹೌದು, ಫಸ್ಟ್. ಅಲ್ಲಿಗಿನ ಮುಂಚೆ ಬ್ರಿಟಿಷ್ ಪಾರ್ಲಿಮೆಂಟ್ ಏನಿದೆಯಲ್ಲ, ಆ ಪಾರ್ಲಿಮೆಂಟ್ ಸರ್ಕಾರ ಈ ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ ಮಾಡಕ್ ಹೋಗಿರ್ಲಿಲ್ಲ. ಇವ್ರ ಪಾಡಿಗೆ ಇವ್ರಿದ್ರು, ಅವ್ರ ಪಾಡಿಗೆ ಅವ್ರು ಇದ್ರು. ಆತರ ಇದು ಫಸ್ಟ್ ಟೈಮ್ 1773 ಅನ್ನೋದು ಈ ಆಕ್ಟ್ ಏನಿದೆ ರೆಗ್ಯುಲೇಟಿಂಗ್, ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರ ಕೈಗೊಂಡಂತ ಕ್ರಮ. ಇಷ್ಟು ಪಾಯಿಂಟ್ ನೆನ್ಪಿಳಿತದ. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ಬೋದು, ಇಟ್ ಇಸ್ ಅ ಫೌಂಡೇಶನ್ಸ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ನಮ್ಮ ಭಾರತ ದೇಶದಲ್ಲಿ ಅಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೇನು? ಈಗ ಕರ್ನಾಟಕದಲ್ಲಿ ಯಾರಿದ್ದಾರೆ? ಬಸವರಾಜ ಬೊಮ್ಮಾಯಿ ಇದ್ದಾರೆ. ಸೊ ಇದು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಆಯ್ತು. ಸೆಂಟ್ರಲ್ ಅಂದ್ರೆ ಇಡೀ ಮೋದಿ, ಇಡೀ ಭಾರತಕ್ಕೆ ಪ್ರಧಾನಮಂತ್ರಿ. ಆತರ ಸೆಂಟ್ರಲೈಸ್ ಅಡ್ಮಿನಿಸ್ಟ್ರೇಷನ್. ಮೊದಲೆಲ್ಲ ಏನಕ್ಕಿತ್ತು? ಇಡೀ ನಮ್ಮ ಭಾರತ ದೇಶ ಹಿಂಗೆಲ್ಲ ನೋಡ್ಕೊಂತೀವಿ ಅನ್ಕೊಳ್ಳಿ. ಇಲ್ಲೊಬ್ರು ಆಡಳಿತ ನಡೆಸ್ತಾ ಇದ್ರು, ಇಲ್ಲೊಬ್ರು ಇದ್ರು ಆಡಳಿತ, ಇಲ್ಲೊಬ್ರು ಆಡಳಿತ, ಈ ತರ ಇದ್ರೆ ಸೆಂಟ್ರಲೈಸ್ ಅಲ್ಲ. ಅಂದ್ರೆ ಒಬ್ರು ಇಲ್ಲಿ ಬೆಂಗಾಲಲ್ಲಿ ಒಬ್ರು ಇರ್ತಾರೆ, ಅವ್ರ ಅಂಡರ್, ಇವೆಲ್ಲ ಅವ್ರ ಅಂಡರ್ ಅಲ್ಲಿ ಬರ್ತಾರೆ ಅನ್ನುವಂಥದ್ದು. ಇದನ್ನ ನಾವೇನಂತೀವಿ? ಸೆಂಟ್ರಲೈಸ್. ಯಾವಾಗ ಸ್ಟಾರ್ಟ್ ಆಯ್ತದು ಸೆಂಟ್ರಲೈಸಿಂಗ್ ಅನ್ನೋದು ಸ್ಟಾರ್ಟ್ ಆಗಿದ್ದು ನಮಗೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಸ್ಟಾರ್ಟ್ ಆಗುತ್ತೆ. ಇದು ಕ್ಲೈಮ್ಯಾಕ್ಸ್ ಯಾವಾಗ ಹೋಗುತ್ತೆ? ಕ್ಲೈಮ್ಯಾಕ್ಸ್ ಅಂದ್ರೆ ಸಂಪೂರ್ಣವಾಗಿ ಕೇಂದ್ರ ಆಡಳಿತ ಆಗೋದು, ಕೇಂದ್ರನೇ ಕಂಟ್ರೋಲ್ ಮಾಡೋದು. ಯಾವಾಗ ಕ್ಲೈಮ್ಯಾಕ್ಸ್ ಹೋಗುತ್ತೆ ಅಂದ್ರೆ 1833 ಕಾಯ್ದೆಯಲ್ಲಿ ಕಂಪ್ಲೀಟ್ಲಿ ಅಲ್ಲಿ ಸೆಂಟ್ರಲೈಸ್ ಅಂದ್ರೆ ಅದಕ್ಕೆ ಏನಂತೀವಿ? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಇಷ್ಟೊತ್ತನ ಕರೆದಿದ್ದಲ್ಲ, ಅವ್ನಿಗೆ ಏನಂತ ಕರೀತಾರೆ? ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಯಾವಾಗ ಕರೀತಾರೆ? 1833. ಇಡೀ ಭಾರತ ದೇಶಕ್ಕೆ ಗವರ್ನರ್ ಜನರಲ್ ಅವನು ಅಂತ. ಅರ್ಥ ಆಗ್ತಿದೆಯಲ್ಲ? ಇದು ಕಂಪ್ಲೀಟ್ ಕ್ಲೈಮ್ಯಾಕ್ಸ್ ಹೋದ್ರು, ಮತ್ತೆ ವಾಪಸ್ ಉಲ್ಟಾ ಆಗತ್ತೆ. ಏನು ಉಲ್ಟಾ? ಅದು ಉಲ್ಟಾ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ವಾಪಸ್ ಡಿಸೆಂಟ್ರಲೈಸೇಷನ್ ಪ್ರೋಸೆಸ್ ಯಾವಾಗಾಯ್ತು? ಡಿಸೆಂಟ್ರಲೈಸೇಷನ್ ಅಂದ್ರೆ ವಾಪಸ್ ವಿಕೇಂದ್ರೀಕರಣ ಆಗುತ್ತೆ, ಮತ್ತೆ ವಾಪಸ್ ರಾಜ್ಯಗಳಿಗೆ ಅಧಿಕಾರಗಳು ಕೊಡ್ತಾರೆ. ಯಾವಾಗದ ಅಂದ್ರೆ 1861ರಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಪ್ರೊಸೆಸ್ ಅಂತ ಹೇಳ್ತೀನಿ. ಇಂಡಿಯನ್ ಕೌನ್ಸಿಲ್ಸ್ ಬಂದಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. 1861ರಲ್ಲಿ ವಿಕೇಂದ್ರೀಕರಣ ಸ್ಟಾರ್ಟ್ ಆಗಿ ಇದು ವಾಪಸ್ ಸಂಪೂರ್ಣ ವಿಕೇಂದ್ರೀಕರಣ ಯಾವಾಗ ಆಗುತ್ತೆ ಅಂದ್ರೆ 1935 ಕಾಯ್ದೆ ಪ್ರಕಾರ ಆಗತ್ತೆ. ಟು ಬಿ ಪ್ರಿಸೈಸ್ 1937ರಲ್ಲಿ ಆಗತ್ತೆ, ಬಟ್ ಕಾಯ್ದೆ 35 ಕಾಯ್ದೆ ಪ್ರಕಾರ ಆಗತ್ತೆ. ಅಂದ್ರೆ ಕೇಂದ್ರೀಕೃತ ಆಡಳಿತದ ಸ್ಟಾರ್ಟ್ ಆಗಿದ್ದು 1773ರಲ್ಲಿ, ಅದು ಪೂರ್ಣ ಅಂತಿಮ ಹಂತಕ್ಕೆ ತಲುಪಿದ್ದು 1833ರಲ್ಲಿ ಕಂಪ್ಲೀಟ್ಲಿ ಸೆಂಟ್ರಲೈಸಿಂಗ್ ಆಯ್ತು. ನಂತರದಲ್ಲಿ 1861ರಿಂದ ಇಂಡಿಯನ್ಸ್ಗೆ ಆಡಳಿತ ಅಧಿಕಾರ ಕೊಡ್ತಾ ಬಂದ್ರು. ಯಾಕಂದ್ರೆ 1857ರಲ್ಲಿ ದಂಗೆ ನಡೆದಿತ್ತಲ್ಲ, ಅದಕ್ಕೆ ಕೊಟ್ರು ಇವರು. ಬ್ರಿಟಿಷರು ತುಂಬಾ ಒಳ್ಳೆಯವರಾಗಿ ಕೊಡ್ತಾ ಹೋದ್ರ, ಅವ್ರ ಮನಸ್ಸು ಚೇಂಜ್ ಆಗಿ ಬಹಳ ನಾವು ಒಳ್ಳೆಯವರಾಗ್ಬಿಡ್ತೇವೆ ಸಡನ್ ಆಗಿ ಚೇಂಜ್ ಆದ್ರ ಅವರು. ಇಲ್ಲ, ಆ ತರ ಆಗಿಲ್ಲ. 1857 ನಮ್ಮ ಸಿಪಾಯಿ ದಂಗೆ ನಡೆದಾಗ ಆತರ, ಅಲ್ಲಿಂದ ಈ ತರ ಆದ್ರೆ ನಡೆಯಲ್ಲ, ಇನ್ಮೇಲೆ ಅವ್ರಿಗೂ ಸ್ವಲ್ಪ ಅಧಿಕಾರ ಕೊಟ್ರೆ ನಮ್ಮನ್ನ ಬಿಡ್ತಾರೆ, ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತಾರೆ ಇಂಡಿಯನ್ಸ್ ಇವರು ಅಂತ. ಅದಕ್ಕೆ ಅವ್ರಿಗೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಟ ಆಡ್ತಾ ಹೋಗ್ತಾರ ಅವ್ರು. ಇವರು ಒಗ್ಗಟ್ಟಾಗಿದ್ದು 1857ರಲ್ಲಿ ಒಗ್ಗಟ್ಟಾಗಿದ್ದು ಗೊತ್ತು. ಅದಕ್ಕೆ ಈಗಲೂ ಕೂಡ ನಮಗೆ ಧರ್ಮದ ಆಧಾರದಲ್ಲಿ, ರಿಲಿಜನ್ ಆಧಾರದಲ್ಲಿ ಎಷ್ಟೋ ಫೈಟ್ಗಳು ನಡೀತಾವ. ಯಾವುದೋ ಒಂದು ದೇಶ ಧರ್ಮದ ಆಧಾರದಲ್ಲಿ ಫೈಟ್ ನಡೀತಾ ಇದೆ ಅಂದ್ರೆ ಆ ದೇಶ ತುಂಬಾ ಹಿಂದುಳಿತಾರೆ. ನಾವು ಮೋಸ ಮಾಡ್ಕೊಂಡಂಗೆ. ಯಾವತ್ತೂ ಧರ್ಮದ ವಿಚಾರದಲ್ಲಿ ಆತರ ಆಗ್ಬಾರ್ದು. ಮುಂದುವರೆದಂತ ದೇಶಗಳು ಏನಾದ್ರು ಮಾಡ್ತಾ ಇದಾವೆ ಈ ತರ? ಇಲ್ಲ. ಅವರು ಹೊಸ ಹೊಸ ಕ್ರಾಂತಿಗಳನ್ನ, ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಗಳನ್ನ ತರ್ತಾ ಇದಾರೆ, ಹೊಸ ಆಪ್ ಗಳನ್ನ ಬಿಡುಗಡೆ ಮಾಡ್ತಾ ಇದಾರೆ ಅವರು. ಇದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡ್ತಾ ಇದಾರೆ, ಹೊಸ ಕಂಪನಿಗಳು ಬರ್ತದವು. ಆ ತರದ ಅವ್ರು ಬೆಳವಣಿಗೆ ಮಾಡ್ತಾ ಇದ್ರೆ, ನಮ್ಮ ಡೆವಲಪಿಂಗ್ ನೇಷನ್ಸ್ ಗಳು ಏನಿದಾವಲ್ಲ, ಸುಮ್ಮನೆ ನಾವು ಆ ಧರ್ಮ ಈ ಧರ್ಮ ಕಿತ್ತಾಡ್ಕೊಂಡು ಇಲ್ಲೇ ಸಾಯ್ತಾ ಇದಾರೆ.
ಸೊ ಈ ತರದ್ದು ಬ್ರಿಟಿಷರು ಇದನ್ನ ನಮ್ಮ ಮೇಲೆ ಅಪ್ಲೈ ಮಾಡ್ತಾರೆ ಮುಂದೆ. ಆಯ್ತು, ಈಗ ಇಷ್ಟೊತ್ತ ನಾವೇನ್ ನೋಡಿದ್ವಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಟೆಂಡೆನ್ಸಿ ಸ್ಟಾರ್ಟ್ ಆಗತ್ತೆ ಅನ್ನುವಂತ ಪಾಯಿಂಟ್ ಅನ್ನ ನೋಡಿದ್ವಿ. ಓಕೆ, ಅರ್ಥ ಆಯ್ತಲ್ಲ ಸ್ನೇಹಿತರೆ ಇಷ್ಟೊತ್ತು? ರೈಟ್. ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್, ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್ ಪ್ರೆಸಿಡೆನ್ಸಿ ಅವರು ಸಬೋರ್ಡಿನೇಟ್ ಆಗ್ತಾರೆ. ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ಮ್ಯಾಪ್ ಮೂಲಕ ಹೇಳ್ದಂಗೆ ಇವರು ಬೆಂಗಾಲ್ ಗವರ್ನರ್ ಏನಿರ್ತಾನೆ, ಮೊದಲು ಗವರ್ನರ್ ಇಲ್ಲಿ ಒಬ್ಬ ಗವರ್ನರ್ ಇರ್ತಿದ್ನ, ಇಲ್ಲಿ ಮದ್ರಾಸ್ಗೆ ಅವನು ಅಲ್ಲಿ ಒಬ್ಬ ಗವರ್ನರ್ ಇರ್ತಿದ್ದ, ಮದ್ರಾಸ್ಗೆ ರೈಟ್, ಬಾಂಬೆಗೆ ಒಬ್ರು ಗವರ್ನರ್ ಇರ್ತಿದ್ದ, ಇಂಡಿವಿಜುವಲ್ ಆಗಿರ್ತಿದ್ರು. ಈಗ ಏನಾಯ್ತಂದ್ರೆ ಈಗ ಇವ್ರು ಏನ್ ಮಾಡ್ತಾರೆ, ಈ ಗವರ್ನರ್ ಅದನ್ನಲ್ಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿ ಇವರಿಬ್ರು ಇವನು ಅಂಡರ್ ಅಲ್ಲಿ ಕೆಲಸ ಮಾಡಬೇಕು. ಇವನು ಕೂಡ ಮದ್ರಾಸ್ ಅವನು ಮತ್ತು ಮುಂಬೈ ಅವನು ಇವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಆಗ್ತದೆ. ಮತ್ತು ಯಾರ್ಯಾರು ಲಂಚ ತಗೊಂತ ಇದ್ರಲ್ಲ, ಯಾಕೆ ಇದನ್ನ ಮಾಡ್ತಾರೆ ಅಲ್ಲಿ ಆಗ್ಲೇ ಹೇಳಿದ್ನಲ್ಲ, 1765ರಲ್ಲಿ 64ರಲ್ಲಿ ಬಕ್ಸಾರ್ ಕದನ ಗೆದ್ದ ಮೇಲೆ 65ರಲ್ಲಿ ದಿವಾನಿ ರೈಟ್ಸ್ ಅನ್ನ ಪಡ್ಕೊಂತಾರೆ. ದಿವಾನಿ ರೈಟ್ಸ್ ಆದ ತಕ್ಷಣ ಏನ್ ಮಾಡ್ತಾರೆ, ಇಲ್ಲಿ 1773ರಲ್ಲಿ ರಿಲೇಟಿಂಗ್ ಕಾಯ್ದೆ ಬರುವವರೆಗೂ ತುಂಬಾ ಜನ ದುಡ್ಡನ್ನ ಲಂಚದ ರೂಪದಲ್ಲಿ ತಗೊಂಡು ಅಲ್ಲಿ ಹೋಗಿ ಬ್ರಿಟನ್ ಅಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೆ. ಅದಕ್ಕೆ ಬ್ರಿಟಿಷರಿಗೆ ಅದು ಕಂಡು ಬಂದು ಇವ್ರು ಹಿಂಗೆ ಬಿಟ್ರೆ ನಡೆಯಲ್ಲ ಇದು ಅಂತ ಹೇಳಿ ಅವ್ರನ್ನ ಕಂಟ್ರೋಲ್ ಮಾಡೋಣ ಅಂತ ಯಾರು ಕೂಡ ಲಂಚವನ್ನ ತಗೊಳಂಗಿಲ್ಲ ಅಂತ ರೂಲ್ಸ್ ಮಾಡ್ತಾರೆ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ ಇಷ್ಟೊಂದು ಪಾಯಿಂಟ್ಗಳು. ಈಗ ಒಂದು ಪಾಯಿಂಟ್ ನಾವು ರಿವಿಷನ್ ತರ ಏನಾದ್ರು ನೋಡ್ಕೊಂತ ಹೋಗೋದಾ? ರಿವಿಷನ್ ತರ ಏನಾದ್ರು ಅನ್ಸುತ್ತಾ? ಹೆಲ್ಪ್ ಆಗುವಂಗ ಏನಾದ್ರು ಸಿಗುತ್ತಾ ಸ್ನೇಹಿತರೆ ರಿವಿಷನ್? ರೈಟ್, ಹೇಳಿ ನೋಡೋಣ. ರಿವಿಷನ್ ಏನಾಗುತ್ತೆ? 1773 ಕಾಯ್ದೆ ಪ್ರಕಾರ 1773 ಕಾಯ್ದೆ ಪ್ರಕಾರ ಏನೇನ್ ನೆನ್ಪಿಟ್ಕೊಂಡ್ರಿ ಹೇಳ್ತಾ ಹೋಗೋದಾ? 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಏನೇನಾಗುತ್ತದೆ? ಫಸ್ಟ್, ಇದು ಫಸ್ಟ್ ಸ್ಟೆಪ್ ಟು ಕಂಟ್ರೋಲ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು, ಅದನ್ನ ಕಂಟ್ರೋಲ್ ಮಾಡಕ್ಕೆ ಬ್ರಿಟಿಷಿನ ಪಾರ್ಲಿಮೆಂಟ್ ಫಸ್ಟ್ ಸ್ಟೆಪ್ ತಗೊಳುತ್ತೆ. ಓಕೆ, ಆಮೇಲೆ ಇದು ಕೇಂದ್ರೀಕೃತ ಸಂಪೂರ್ಣ ಕೇಂದ್ರೀಕೃತ ಆಡಳಿತ ಸ್ಟಾರ್ಟ್ ಆಗತ್ತೆ, ಅದನ್ನ ನೋಡಿದ್ವಿ. ಆಮೇಲೆ ಗವರ್ನರ್ ಆಫ್ ಬೆಂಗಾಲ್ ಇದ್ದವನು ಏನಂತ ಕರೀತಾರ ಅವನ? ಗವರ್ನರ್ ಆಫ್ ಬೆಂಗಾಲ್ ಅನ್ನೋನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೆದ್ರು. ಯಾರವನು? ವಾರನ್ ಹೆಸ್ಟಿಂಗ್ಸ್ ಅವನು ಕರೆದ. ಆಮೇಲೆ ಇಲ್ಲಿ ಏನಾಗುತ್ತೆ, 1773 ಸುಪ್ರೀಂ ಕೋರ್ಟ್ ಈ ಕಾಯ್ದೆ ಮೂಲಕ 1774 ಅಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಅದಕ್ಕೆ ಎಲಿಜಾ ಇಂಪೆ, ಯಾರು ಇವನು? ಹೆಸರೇನು? ಎಲಿಜಾ ಇಂಪೆ. ಇವನು ಹುಡುಗ ಅಂದ್ರೆ ಚಿಕ್ಕ ಹುಡುಗ ಹಂಗಲ್ಲ, ಜೇಂಟ್ಸ್. ಫಸ್ಟ್ ಕಲಿಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇದ್ದಾಗ ಹೇಳ್ತಿರ್ತೀವಲ್ಲ, ಇವರು ಜೇಂಟ್ಸ್ ಅಥವಾ ವುಮೆನ್ ಆ ತರ ನೋಡಿದಾಗ, ಗರ್ಲ್ ಅಂಡ್ ಬಾಯ್ ಆ ತರ ಅಲ್ಲ. ಓಕೆ, ಜೇಂಟ್ಸ್ ಅಂಡ್ ವುಮೆನ್ ಆ ರೀತಿಯಲ್ಲಿ ಈಸ್ ಅ ಜೇಂಟ್. ರೈಟ್, ಇದು 70 ಈ ತರದಾಯ್ತು. ಮತ್ತೇನಾಗುತ್ತೆ ಇಲ್ಲಿ? ಇವರು ಯಾವುದೇ ರೀತಿ ಬ್ರೈಬ್ ಲಂಚವನ್ನ ತಗೊಳಂಗಿಲ್ಲ. ಮತ್ತೇನಾಯ್ತು ಪಾಯಿಂಟ್ಗಳು ನೋಡಿದ್ರೆ, ಲಂಚ ತಗೊಳಂಗಿಲ್ಲ ಅಂತ ಹೇಳಿದ್ವಿ. ಆಮೇಲೆ ಇವರು ಇಲ್ಲಿ ಸಬಾರ್ಡಿನೇಟ್ ಯಾರು ಸಬಾರ್ಡಿನೇಟ್ ಆಗಿರ್ಬೇಕು? ಆಗ್ಲೇ ಮ್ಯಾಪ್ ಮೂಲಕ ಹೇಳಿದ್ನಲ್ಲ, ಇಲ್ಲಿ ಗವರ್ನರ್ ಆಫ್ ಬೆಂಗಾಲ್, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇರ್ತಾನೆ. ಈ ಬಾಂಬೆ ಮತ್ತು ಮದ್ರಾಸ್ ಇವರಿಬ್ರು ಇವ್ರ ಅಧೀನದಲ್ಲಿ ಇರಬೇಕು ಅಂತ ಹೇಳಿದ್ವಿ. ಓಕೆ, ಮತ್ತೇನೇನಾಯ್ತು ನೋಡೋಣ ಸ್ನೇಹಿತರೆ. ಮತ್ತೇನ್ ಪಾಯಿಂಟ್ ಆಗಿದೆ ಇಲ್ಲಿ? ಇದೆಲ್ಲ ಕವರ್ ಆಗ್ತಾ ಹೋಗಿದೆ ನಿಮಗೆ. ರೈಟ್, ಇಷ್ಟೇ ಚೇಂಜಸ್ ಆಗಿರೋದು ಅಂದ್ರೆ ಅಲ್ವಾ? ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನೋರು ಅವ್ರು ರಿಪೋರ್ಟ್ ಮಾಡಬೇಕು. ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಇವರಿಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರ್ತದೆ. ಯಾರು? 4 ಜನರ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಕಾರ್ಯಕಾರಿ ಮಂಡಳಿ. ಏನಿದು? 4 ಜನರದ್ದು ಏನಿದೆ ಸ್ನೇಹಿತರೆ? ಕಾರ್ಯಕಾರಿ ಮಂಡಳಿ. 4 ಜನರ ಈ ತರದ ಕಾರ್ಯಕಾರಿ ಮಂಡಳಿ ಸಿಗುತ್ತೆ. ಸೊ ಇದು ಅರ್ಥ ಆಗ್ತಿದೆ ಇಷ್ಟು? 4 ಜನರದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಕಾರ್ಯಕಾರಿ ಮಂಡಳಿ ನಿಮಗೆ ಮಾಡ್ತಾರೆ. ಮತ್ತೇನಾಗತ್ತೆ ಇಲ್ಲಿ? ಯಾವುದು? ಕೋರ್ಟ್ ಆಫ್ ಡೈರೆಕ್ಟರ್ ನಿರ್ದೇಶಕರ ಮಂಡಳಿ. ಅವ್ರು ಏನ್ ಮಾಡ್ಬೇಕು? ಬ್ರಿಟಿಷಿನ ಪಾರ್ಲಿಮೆಂಟ್ಗೆ, ಬ್ರಿಟನ್ನಿನ ಪಾರ್ಲಿಮೆಂಟ್ಗೆ, ಸಂಸತ್ತಿಗೆ ಅವರು ರಿಪೋರ್ಟ್ ಮಾಡಬೇಕು. ಅಲ್ಲಿ ಅವರಿಗೆ ಎಲ್ಲ ಇಲ್ಲಿ ಏನು ಭಾರತದಲ್ಲಿ ನಡೀತಾ ಇರುವಂತ ಕಂದಾಯ ಎಷ್ಟು ಕಲೆಕ್ಟ್ ಮಾಡಿದ್ರಿ, ಓಕೆ, ಸಿವಿಲ್ ಕ್ರಮಗಳನ್ನ ಏನ್ ತಗೊಂಡ್ರಿ, ಮಿಲಿಟರಿ ಏನೇನ್ ಮಾಡಿದ್ರಿ ನೀವು, ಅದೆಲ್ಲ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಏನೇನಾಗುತ್ತೆ ನೋಡಿ, ಮತ್ತೊಂದ್ಸಲ ನೋಡಿಬಿಡಿ, ಫಾಸ್ಟ್ ಆಗಿ ರಿವಿಷನ್ ಆಗಲಿ, ಕ್ಲಾಸ್ ಅಲ್ಲಿ ಆಗಲಿ, ಒಂದು ವಿಡಿಯೋ ನೋಡಿಬಿಟ್ರೆ 2-3 ರಿವಿಷನ್ ಆಗ್ತದೆ. ಮತ್ತೆ ಎಕ್ಸಾಮ್ ಬಂದಾಗ ಮತ್ತೊಂದ್ಸಲ ಫಾಸ್ಟ್ ಆಗಿ ಇದನ್ನ ರಿವಿಷನ್ ಮಾಡೋಣ. ಮತ್ತೆ ಇದೇ ರೀತಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ರೆ ನಿಮ್ಗೆ ಈಸಿ ಆಗಿ ಆಗ್ತಾ ಇರುತ್ತೆ. ಏನಾಗುತ್ತೆ ಇಲ್ಲಿ ನೋಡಿ, ಫಾಸ್ಟ್ ಆಗಿ ಇನ್ನೊಂದ್ಸಲ ಹೇಳ್ಬಿಡೋಣ ಇಲ್ಲಿ. ರೈಟ್, ಇಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದ ಆಗತ್ತೆ, ಹೆಸರು ಚೇಂಜ್ ಆಗುತ್ತೆ. ವಾರನ್ ಹೆಸ್ಟಿಂಗ್ಸ್ ಇರ್ತಾನೆ ಇವನು. ಸುಪ್ರೀಂ ಕೋರ್ಟ್ 1774 ಅಲ್ಲಿ. ರೈಟ್, ಎಲಿಜಾ ಇಂಪೆ ಅವನ ಹೆಸರು ನೆನ್ಪಿಟ್ಕೊಳ್ಳಿ. 1862ರಲ್ಲಿ ಏನಾಗುತ್ತೆ, 3 ಹೈಕೋರ್ಟ್ಗಳು ಬರ್ತವೆ. ಸುಪ್ರೀಂ ಕೋರ್ಟ್ ಸ್ಟಾಪ್ ಆಗುತ್ತೆ. ಅಲ್ಲಿ ಅಪೀಲಿಗೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಎಲ್ಲಿ ಹೋಗ್ಬೇಕು? ಇಂಗ್ಲೆಂಡ್ಗೆ ಹೋಗ್ಬೇಕಾಗಿತ್ತು. ಆ ತರದ ನೋಡಿ, ನ್ಯಾಯ ಎಷ್ಟು ಡೇಂಜರ್ ಆಗಿತ್ತು ಅವಾಗ. ಅಪೀಲಿಗೆ ಹೋಗಕ್ಕೆ ಹಾಕಿರ್ಲಿಲ್ಲ.
ಯಾರು ಹೋಗಕ್ಕಾಗತ್ತೆ? ಈಗ ಸಾಮಾನ್ಯ ಜನರೇ ಡೆಲ್ಲಿಗೆ ಹೋಗಕ್ಕೆ ಕಷ್ಟ. ಆಗಿನ ಟೈಮಲ್ಲಿ ಇಂಗ್ಲೆಂಡ್ಗೆ ಹೋಗೋದಾಗತ್ತಾ? ಈಗಿನ ಟೈಮಲ್ಲಿ ಎಷ್ಟೋ ಜನ ಇಂಗ್ಲೆಂಡ್ಗೆ ಹೋಗಿಲ್ಲ. ಇನ್ನ ಆಗಿನ ಟೈಮಲ್ಲಿ ಹೆಂಗ್ ಹೋಗ್ತಾರೆ ಅಲ್ಲಿವರೆಗೂ? ಇಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ 4 ಜನ ಇರ್ತಾರೆ, ರೈಟ್? ಕೋರ್ಟ್ ಆಫ್ ಡೈರೆಕ್ಟರ್ ಅವರಿಗೆ ರಿಪೋರ್ಟ್ ಮಾಡಬೇಕು ಮತ್ತು ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಮೊದಲ ಸ್ಟೆಪ್ ಅಂತ ಹೇಳ್ತೀವಿ. ಇಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರೀಕೃತ ಆಡಳಿತಕ್ಕೆ ಇದು ಒಂದು ಫೌಂಡೇಶನ್ ಆದಂಗೆ. ಓಕೆ, ರೈಟ್. ಅಷ್ಟೊಂದು ಪಾಯಿಂಟ್ಗಳು. ಮತ್ತು ಬಾಂಬೆ ಮದ್ರಾಸ್ ಇಲ್ಲಿ ಹೇಳಿದ್ವಲ್ಲ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂಡರ್ಲಿ ಇವರಿಬ್ರು ಅವ್ರ ಅಂಡರ್ಲಿ, ಅಂದ್ರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಏನ್ ಹೇಳ್ತಾನೆ ಅವನ್ನ ಹೇಳ್ದಂಗೆ ಇವ್ರು ಕೇಳ್ಕೊಂಡಿರ್ಬೇಕು ಅನ್ನುವಂಥದ್ದು. ಮತ್ತೆ ಇವ್ರು ಲಂಚ ತಗೊಳಂಗಿಲ್ಲ. ಓಕೆ, ಸೊ ಇಷ್ಟು ಪಾಯಿಂಟ್ಗಳನ್ನ ನಾವು ನೋಡಿದ್ವಿ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ನೋಡೋಣ ಸ್ನೇಹಿತರೆ, ಇದ್ರ ನಂತರ ನಾ ಆಗ್ಲೇ ಹೇಳ್ದಂಗೆ ಏನೇನು ಮಾತಾಡಿದ್ವಲ್ಲ ಆಗ್ಲೇ, 1773 ಕಾಯ್ದೆ ಮುಗಿದ ತಕ್ಷಣ 1773 ಕಾಯ್ದೆ ಮುಗಿತಂದ್ರೆ ನೆಕ್ಸ್ಟ್ 1793 ಅಂತ ಹೇಳಿದ್ವಿ. ಬಟ್ ಅದಕ್ಕಿಂತ ಮುಂಚೆ 1773 ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ಸರಿದೂಗಿಸಕ್ಕೆ 1784 ಅಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಬರ್ತದೆ. ಪಿಟ್ಸ್ ಇಂಡಿಯಾ ಆಕ್ಟ್, ಅದನ್ನ ನೋಡೋಣ ಇನ್ ಡೀಟೇಲ್. ಅದ್ರ ಬಗ್ಗೆ ಕೂಡ ತುಂಬಾ ಕ್ವಶನ್ ಕೇಳಿದ್ರೆ ಏನಂತ ಒಂದು ಕ್ವಶನ್ ಪದೇ ಪದೇ ಕೇಳ್ತಾರೆ, ಅದನ್ನ ಸ್ವಲ್ಪ ನೋಡೋಣ. ಪಿಟ್ಸ್ ಇಂಡಿಯಾ ಆಕ್ಟ್, ನಂತರ 1793 ಸ್ವಲ್ಪ 1813, ಈ 3 ಕಾಯ್ದೆಗಳನ್ನ ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಅದೆಲ್ಲ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿವರೆಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿದೆ ಅನ್ನೋದು ಸ್ವಲ್ಪ ನಿಜವಾಗ್ಲೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸಾಕಷ್ಟು ಜನಕ್ಕೆ. ಬಟ್ ಒಂದು ಸ್ಟೋರಿ ತರ ಕೇಳ್ತಾ ಹೋಗಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತೊಂದು ನಾನು ಮತ್ತೆ ಒಂದು ನೆಕ್ಸ್ಟ್ ಕೋರ್ಸ್ಗಳಲ್ಲಿ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಹೇಳ್ತೀನಿ, ಯಾವುದೇ ರೀತಿ ಇಂಗ್ಲಿಷ್ ಲಿಟರೇಚರ್ ಇರೋದಿಲ್ಲ ಅಲ್ಲಿ. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಬರ್ತಾ ಹೋಗುತ್ತೆ. ಇನ್ನೊಂದು 5-6 ವಿಡಿಯೋ ಕೇಳಿ ಆಮೇಲೆ ನೀವು ನನ್ನನ್ನು ಜಡ್ಜ್ ಮಾಡ್ಬೋದು. ಈಗ ತುಂಬಾ ಜನ ಜಡ್ಜ್ ಮಾಡಕ್ ಸ್ಟಾರ್ಟ್ ಆಗಿರ್ತೀರಿ, ಇವರು ಸರಿ ಹೇಳ್ತಾರೋ ಇಲ್ಲೋ ಅಂತ ಬೇಗ ಜಡ್ಜ್. ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಇಷ್ಟೇ ಲಿಮಿಟೆಡ್ ಹೇಳ್ತೀವಲ್ಲ, ಈಗ ತುಂಬಾ ಜನ ಇದ್ರೆ ಎಲ್ಲರನ್ನು ಜಡ್ಜ್ ಮಾಡ್ಕೊಂಡು ಓಡಾಡ್ತಾ ಇರ್ತೀರಿ ಅಲ್ವಾ? ಹಂಗಾಗ್ಬಾರ್ದು. ಒಂದು 5-6 ವಿಡಿಯೋ ನೋಡಿ ಆಮೇಲೆ ನಾನು ಪಾಠ ಕೇಳಿ ನಾನು ಹೇಗೆ ಟೀಚ್ ಮಾಡ್ತೇನೆ ಅನ್ನೋದು ನೋಡಿ ಚೆನ್ನಾಗಿ ಅನಿಸುತ್ತಂದ್ರೆ ಸಾಕಷ್ಟು ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸ್ತಾ ಹೋಗಿ. ಅವಾಗ ನನಗೆ ಇನ್ನೂ ಕೂಡ ಹೆಚ್ಚಿನ ಕ್ಲಾಸ್ ಮಾಡ್ಬೇಕಂತ ಮೋಟಿವೇಶನ್ ಅನ್ಸುತ್ತೆ. ಓಕೆ, ಈಗ ಜಡ್ಜ್ ಅಂದಾಗ ನೆನಪಾಯ್ತು, ನಮ್ಮ ಭಾರತದಲ್ಲಿ ಎಷ್ಟು ಜನ ಜಡ್ಜ್ಗಳಿದ್ದಾರೆ? ಓಕೆ, ಅದು ನಂಬರ್ ಹೇಳಿ. ಮತ್ತು ಈ ನಂಬರ್ ಆಫ್ ಜಡ್ಜಸ್ ಅನ್ನ ಚೇಂಜ್ ಮಾಡ್ತಾರಲ್ಲ, ಎಷ್ಟು ಮೊದಲ ಒಂದು ನಂಬರ್ ಇರುತ್ತೆ ಅದಕ್ಕಿಂತ ಜಾಸ್ತಿ ನಂಬರ್ ಮಾಡ್ತಾರಲ್ಲ, ಇದನ್ನ ಮಾಡೋದು ಯಾರು ಮತ್ತು ಯಾವ ಯಾವ ರೀತಿಯ ತಿದ್ದುಪಡಿ? ಅಂದ್ರೆ ಸಿಂಪಲ್ ಮೆಜಾರಿಟಿಲಿ ಮಾಡ್ತಾರ, ಸರಳ ಬಹುಮತದಲ್ಲಿ ಮಾಡ್ತಾರ, ಅಥವಾ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿ ಇರ್ತದ, ಅಥವಾ ಅರ್ಧದಷ್ಟು ರಾಜ್ಯಗಳ ಪರ್ಮಿಷನ್ ತಗೊಂಡ್ ಮಾಡ್ತಾರ? 3 ಟೈಪ್ ಇರ್ತಾವ. ಒಂದು ಸರಳ ಬಹುಮತ, ಒಂದು ವಿಶೇಷ ಬಹುಮತ, ಇನ್ನೊಂದು ಅರ್ಧದಷ್ಟು ರಾಜ್ಯಗಳ ಪರ್ಮಿಷನ್. ಸೊ ಒಂದು ಸುಪ್ರೀಂ ಕೋರ್ಟಿನ ಜಡ್ಜ್ಗಳ ಸಂಖ್ಯೆಯನ್ನ ಒಂದು ಲೆವೆಲ್ ಇಂದ ಇನ್ನೊಂದು ಜಾಸ್ತಿ ಮಾಡ್ತೇವಲ್ಲ, ಆದಾಗ ಯಾವ ರೀತಿ ಯಾವ ಬಹುಮತವನ್ನ ಯೂಸ್ ಮಾಡ್ಕೊಂಡು ಯಾರು ಚೇಂಜ್ ಮಾಡ್ತಾರೆ ಅನ್ನೋದನ್ನ ಅದನ್ನ ಹೇಳಿ. ಅದರ ಜೊತೆಗೆ ಹೈಕೋರ್ಟಿನ ಜಡ್ಜ್ ಇರ್ತಾರಲ್ಲ, ಹೈಕೋರ್ಟಿನ ಜಡ್ಜ್ಗಳ ಸಂಖ್ಯೆನ ಜಾಸ್ತಿ ಅಥವಾ ಕಡಿಮೆ ಮಾಡುವಂತ ಅಧಿಕಾರ ಯಾರಿಗಿರ್ತದೆ? ಕೋರ್ಟಿನ ಜಡ್ಜ್ಗಳ ಸಂಖ್ಯೆ ಜಾಸ್ತಿ ಮಾಡೋ ಅಧಿಕಾರ ಯಾರಿಗಿರ್ತದೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತು ಸುಪ್ರೀಂ ಕೋರ್ಟಿಂದ ಜಡ್ಜ್ಗಳ ಸಂಖ್ಯೆನ ಜಾಸ್ತಿ ಮಾಡುವಂತ ಅಧಿಕಾರ ಯಾರಿಗಿರ್ತದೆ ಮತ್ತು ಯಾವ ಬಹುಮತದ ಮೂಲಕ ಮಾಡ್ತಾರೆ ಆ ಪಾಯಿಂಟ್ ಗಳನ್ನ ಹೇಳಿ. ಸೊ ಇವತ್ತು ಕಮೆಂಟ್ ಸೆಕ್ಷನ್ ಇಷ್ಟನ್ನ ಹಾಕಿ ಚೆನ್ನಾಗಿ ಓದಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಇಂಡಿಯನ್ ಪಾಲಿಟಿ ಎಕನಾಮಿ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಮುಗಿಸ್ತೀನಿ. ಇಷ್ಟು ಕೇಳಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ಹೋಗ್ತದೆ. 2 ಸಬ್ಜೆಕ್ಟ್ ನಾನು ಮೇಲೆ ಬಿಡಿ, ನೀವು ನಾನು ನೀಟಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬೇರೆ ಸಬ್ಜೆಕ್ಟ್ ಅನ್ನು ಓದ್ತಾ ಇರಿ. ಇಷ್ಟನ್ನೇ ಕ್ಲಾಸ್ ಅಲ್ಲಿ ಪದೇ ಪದೇ ಹೇಳಿ ಅವಾಗ ನಾನು ರಿಪೀಟೆಡ್ ಆಗಿ ವಿಡಿಯೋ ಬಿಡ್ತಾ ಇರ್ತೀನಿ. ಅಷ್ಟೇ ಕೇಳಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ಹೋಗ್ತದೆ. ಯಾವ ಬುಕ್ ಓದೋದು ಬೇಡ, ನಾ ಹೇಳಿದ್ದಷ್ಟು ಕೇಳಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ಆಗ್ತದೆ. ಓಕೆ, ರಿವಿಷನ್ ಕೂಡ ಆಗ್ತದೆ ಪದೇ ಪದೇ ನಿಮಗೆ. ನಾ ಹೇಳಿದ್ದನ್ನ ಸ್ವಲ್ಪ ಬರೀತಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ತುಂಬಾ ಇದು ಸ್ವಲ್ಪ ಲೆಂದಿ ಆಯ್ತು. ಆಮೇಲೆ ಬೇಗ ಫಾಸ್ಟ್ ಆಗಿ ಮತ್ತೊಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ. ಓಕೆ, ಕ್ಲಾಸ್ ಇಷ್ಟ ಆಗಿದ್ರೆ ಈ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥದ್ದು ಇದನ್ನ ನೀವು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ. ಓಕೆ, ಈ ತರ ನಮಗೂ ಇನ್ನೂ ಮೋಟಿವೇಶನ್ ಆಗುತ್ತೆ. ಕಮೆಂಟ್ ಸೆಕ್ಷನ್ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಬರೀ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ, ನಂತರದಲ್ಲಿ 1793 ಕಾಯ್ದೆ, ಆಮೇಲೆ 1813 ಕಾಯ್ದೆ, ಅದರಲ್ಲಿ 3 ಚೇಂಜಸ್ ಆಗುತ್ತೆ. ಆ 3 ಚೇಂಜಸ್ ಅನ್ನ ಮೊನ್ನೆ IAS ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಅವೆಲ್ಲ ಪಾಯಿಂಟ್ ಅನ್ನು ನೋಡೋಣ. ಅದಾದ ನಂತರ 1833, 1853 ಅವೆಲ್ಲ ಪಾಯಿಂಟ್ ಗಳನ್ನ ನಂತರದ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಭೇಟಿ.